Hello and welcome to this session of EDR. ಸೊ ಈ ಸೆಷನ್ ಅಲ್ಲಿ ನಾವು EDR ಫಾರ್ಮ್ಸ್ ಮತ್ತು EDR ವರ್ಕ್ ಹೇಗಾಗುತ್ತೆ ಅನ್ನೋದನ್ನ ನೋಡೋದು. ಸೊ ಇನಿಷಿಯಲಿ ನೀವು ನೋಡಬಹುದು ಲಾಗಿನ್ ಮಾಡಿದೀವಿ ಅಂಡ್ ದೆನ್ ಆಕ್ಸಿಡೆಂಟ್ ಲಿಸ್ಟ್ ಮೇಲೆ ನಾವು ಫಸ್ಟ್ ಕ್ಲಿಕ್ ಮಾಡ್ತೀವಿ. ಸೊ ಆಕ್ಸಿಡೆಂಟ್ ಲಿಸ್ಟ್ ಲೋಡ್ ಆಗಿದ್ಮೇಲೆ ಪೆಂಡಿಂಗ್ ಅಂಡ್ ಕಂಪ್ಲೀಟೆಡ್ ಅನ್ನೋ ಒಂದು ಎರಡು ಆಪ್ಷನ್ ನಿಮಗೆ ಕಾಣಿಸುತ್ತೆ. ಸೊ ಕಂಪ್ಲೀಟೆಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 3 ಆಪ್ಷನ್ಸ್ ಇದೆ: ವ್ಯೂ, ಡಿಲೀಟ್ ಅಂಡ್ CCTNS ಅಪ್ಡೇಟ್ ಅಂತ. ಸೊ ಈ ಆಪ್ಷನ್ ಅಲ್ಲಿ ವ್ಯೂ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಂಟರ್ ಮಾಡಿರೋ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು. ಸೊ ಯು ಕ್ಯಾನ್ ಸಿ FIR ಡೀಟೇಲ್ ಆಗಿರ್ಬೋದು, ಆಕ್ಸಿಡೆಂಟ್ ಡೀಟೇಲ್ ಆಗಿರ್ಬೋದು. ಸೊ ಇದು FIR ಡೀಟೇಲ್ ಅಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ CSR ನಂಬರ್ ಅಂಡ್ FIR ನಂಬರ್ ಎಂಟ್ರಿ ಮಾಡಬಹುದು. ಸೊ ಫಸ್ಟ್ ಬರುತ್ತೆ ಜನರಲ್ ಡೈರಿ ನಂಬರ್ ಅಂಡ್ ದೆನ್ ನೆಕ್ಸ್ಟ್ CSR ನಂಬರ್. ಸೊ CSR ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಬರುತ್ತೆ FIR ನಂಬರ್. ಸೊ FIR ನಂಬರ್ ಅನ್ನ ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕು. ಸೊ ಎರಡು ನಂಬರ್ಸ್ ಅನ್ನ ಎಂಟರ್ ಮಾಡಿದ್ಮೇಲೆ ರಿಲೇಟೆಡ್ ಆಕ್ಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ. ಸೊ ಯಾವ ಆಕ್ಟ್ ಅಪ್ಲಿಕೇಬಲ್ ಆಗುತ್ತೆ ಫಾರ್ ದ ಆಕ್ಸಿಡೆಂಟ್ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಒನ್ಸ್ ಆಕ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬರುತ್ತೆ ಸೆಕ್ಷನ್. ಸೊ ಇಲ್ಲಿ ಕೊಟ್ಟಿರೋ ಸೆಕ್ಷನ್ಸ್ ಅನ್ನ ಯಾವ ಅಪ್ಲಿಕೇಬಲ್ ಸೆಕ್ಷನ್ ಆಗುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೆಕ್ಷನ್ ಕೂಡ ಕ್ಲಿಕ್ ಮಾಡಬೇಕು. ದೆನ್ ಡೇಟ್ ಅಂಡ್ ಟೈಮ್, FIR ಡೇಟ್ ಅಂಡ್ ಟೈಮ್. ಸೊ ಇಲ್ಲಿ FIR ಡೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ದೆನ್ ಯಾವ ಟೈಮಿಗೆ FIR ಆಗಿದೆ ಅದ್ರ ಟೈಮಿಂಗ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ದೆನ್ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ ಅವ್ರು ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಒಬ್ಬರನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ದೆನ್ ನೆಕ್ಸ್ಟ್ ಸೇವ್ ಅಂತ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಹಾಕಿರೋದನ್ನ ಸೇವ್ ಆಗುತ್ತೆ. ಸೊ ಈ ತರ FIR ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಒನ್ಸ್ ಇದೆಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗಿದ್ಮೇಲೆ ನೀವು ಇಲ್ಲಿ ನೋಡಬಹುದು ವ್ಯೂ AIR ರೋ ಡೀಟೇಲ್ಸ್ ಅಂಡ್ CCTNS ಅಪ್ಡೇಟ್ ಅಂತ ಇದೆ. ಸೊ ಫಸ್ಟ್ ನಾವು AIR ಮೇಲೆ ಕ್ಲಿಕ್ ಮಾಡೋಣ ಅಂಡ್ ಇದರಲ್ಲಿ ಫಸ್ಟ್ ಸೆಲೆಕ್ಟ್ RTO ಅಂತ ಇದೆ. ಸೊ ನಿಮ್ಗೆ ಜ್ಯೂರಿಡಿಕ್ಷನ್ ಬರುವ RTO ಅನ್ನ ನೀವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದನ್ನ ನೀವು ಒಂದ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ RTO ಸೆಲೆಕ್ಷನ್ ಆಗುತ್ತೆ. ಅಂಡ್ ದೆನ್ ಯೂನಿಟ್ ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯೂನಿಟ್ ಆಫೀಸ್ ಅನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಇಷ್ಟೆಲ್ಲ ಸೆಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ನಿಮ್ದು ಡ್ಯಾಮೇಜ್ ವೆಹಿಕಲ್ ಇನ್ಫಾರ್ಮೇಶನ್. ಸೊ ಒನ್ಸ್ ನಿಮ್ ಯೂನಿಟ್ ಆಫೀಸ್ ಸೆಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ಅನ್ನ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡೋಣ. ಸೊ ಆಫ್ಟರ್ ದಿಸ್ ನೀವು ನೋಡಬಹುದು ಡ್ಯಾಮೇಜ್ ವೆಹಿಕಲ್ ಪ್ಲೇಸ್ ಫಾರ್ ದ ಇನ್ಸ್ಪೆಕ್ಷನ್. ಸೊ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ವೆಹಿಕಲ್ ಅನ್ನ, ಡ್ಯಾಮೇಜ್ ವೆಹಿಕಲ್ ಅನ್ನ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್ ಅಂಡ್ ಮಾಡೆಲ್ ನಂಬರ್ ಯಾವ್ದಿದೆ. ಸೊ ಆ ವೆಹಿಕಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಫಾರ್ ಇನ್ಸ್ಪೆಕ್ಷನ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇದು ರಿಕ್ವೆಸ್ಟ್ RTOs ಗೆ ಫಾರ್ವರ್ಡ್ ಆಗುತ್ತೆ. ಸೊ ಅವ್ರು ಅಲ್ಲಿಂದ ಇದನ್ನ AIR MIR ಅನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲೇ ನೀವು ಹಾಕಿರೋ ರಿಕ್ವೆಸ್ಟ್ ಅನ್ನ ಕೂಡ ಡೌನ್ಲೋಡ್ ಮಾಡಿ ವ್ಯೂ ಮಾಡಬಹುದು. ಅಂಡ್ ಕ್ಯಾನ್ಸಲ್ ಮಾಡೋದ್ರ ರಿಕ್ವೆಸ್ಟ್ ರೀಸನ್ ಅನ್ನ ಮೆನ್ಷನ್ ಮಾಡಬೇಕು. ಸೊ ಸ್ಪೆಸಿಫಿಕ್ ರೀಸನ್ ಅನ್ನ ಮೆನ್ಷನ್ ಮಾಡ್ಕೊಂಡು ಕಳ್ಸಿರೋ ರಿಕ್ವೆಸ್ಟ್ ಅನ್ನ ಕ್ಯಾನ್ಸಲ್ ಕೂಡ ನೀವು ಮಾಡಬಹುದು. ಸೊ ಈ ತರ ಇಲ್ಲಿ ರೀಸನ್ ಮೆನ್ಷನ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕಳ್ಸಿರೋ ರಿಕ್ವೆಸ್ಟ್ ಕ್ಯಾನ್ಸಲ್ ಕೂಡ ಆಗುತ್ತೆ. ಸೊ ಇದು ಒಂದ್ AIR ರಿಕ್ವೆಸ್ಟ್ ಸೆಂಡ್ ಮಾಡೋದನ್ನ ಪ್ರೊಸೀಜರ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ರೋಡ್ ಡೀಟೇಲ್ಸ್, ಹೈವೇಸ್ ಅಂಡ್ ರೋಡ್ ಡೀಟೇಲ್ಸ್. ಅವರಿಗೆ ರಿಕ್ವೆಸ್ಟ್ ಸೆಂಡ್ ಮಾಡ್ಬೇಕಾದ್ರೆ ಇನಿಷಿಯಲಿ ಕ್ಲಿಕ್ ಮಾಡಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮ್ ಕರ್ನಾಟಕ ಸ್ಟೇಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ ರೋಡ್ ಓನಿಂಗ್ ಏಜೆನ್ಸಿ ಯಾವ್ದು ಬರುತ್ತೆ, ಯಾವ ರೋಡ್ ಏಜೆನ್ಸಿಗೆ ನೀವು ಫಾರ್ವರ್ಡ್ ಮಾಡ್ತಾ ಇದ್ದೀರಾ, ಮುನ್ಸಿಪಲ್ ಆಗಿರ್ಬೋದು, ಹೈವೇಸ್ ಆಗಿರ್ಬೋದು, ಕಾರ್ಪೊರೇಷನ್, PRD, PWD. ನೆಕ್ಸ್ಟ್ ಸರ್ಕಲ್ ಬರುತ್ತೆ, ಯಾವ ಸರ್ಕಲ್ ಗೆ ಬಿಲಾಂಗ್ ಆಗುತ್ತೆ ಆ ಸರ್ಕಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬರುತ್ತೆ ನಿಮ್ ಡಿವಿಷನ್. ಸೊ ಯಾವ ಡಿವಿಷನ್ ಒಳಗೊಂಡುತ್ತೆ ಅದನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ದೆನ್ ಬರುತ್ತೆ ಸಬ್ ಡಿವಿಷನ್. ಸೊ ಯಾವ ಸಬ್ ಡಿವಿಷನ್ ಬಿಲಾಂಗ್ ಆಗುತ್ತೆ ಆ ಸಬ್ ಡಿವಿಷನ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ ರೋಡ್ ಓನಿಂಗ್ ಏಜೆನ್ಸಿಗೆ ರಿಕ್ವೆಸ್ಟ್ ಕೂಡ ಫಾರ್ವರ್ಡ್ ಆಗುತ್ತೆ. ಸೊ ಇವ್ರ ರೆಸ್ಪೆಕ್ಟಿವ್ ರೋಡ್ ಓನಿಂಗ್ ಏಜೆನ್ಸಿ ಇದನ್ನ ಫಿಲ್ ಮಾಡಿ ಅಥವಾ ಇದನ್ನ ಫಾರ್ವರ್ಡ್ ಮಾಡೋ ರಿಕ್ವೆಸ್ಟ್ ಅನ್ನ ಕಂಪ್ಲೀಟ್ ಮಾಡಬಹುದು. ಸೊ ಈ ತರ ರಿಕ್ವೆಸ್ಟ್ ಎಲ್ಲ ಸೆಂಡ್ ಮಾಡಿದ್ಮೇಲೆ ಇದು ಕೊಟ್ಟಿರೋ ರಿಕ್ವೆಸ್ಟ್ ನೀವು ನೋಡ್ಕೋಬಹುದು. ದೆನ್ ವ್ಯೂ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಹೋದ್ಮೇಲೆ ಇಲ್ಲಿ ನೋಡಬಹುದು ಆಕ್ಸಿಡೆಂಟ್ ಸಮ್ಮರಿ, ಪ್ರೊಸೀಡ್ ಟು EDR ಅಂಡ್ ಮೂವ್ ಟು ಪೆಂಡಿಂಗ್ ಅಂತ 3 ಆಪ್ಷನ್ ಬರುತ್ತೆ. ಸೊ ನಾವು ಪ್ರೊಸೀಡ್ ಟು EDR ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡಬಹುದು EDR ಗೆ ಎಂಟರ್ ಆಗುತ್ತೀವಿ. ಸೊ ಇಲ್ಲಿ ಆಪ್ಷನ್ಸ್ ಇದೆ, ಜನರಲ್ ಆಪ್ಷನ್ ಅಂಡ್ ಆಲ್ ದ ಪಾಸಿಬಲ್ ಆಪ್ಷನ್ಸ್ ಇದೆ, ವೆಹಿಕಲ್, ಪ್ಯಾಸೆಂಜರ್, ಪೆಡಿಸ್ಟ್ರಿಯನ್, ಓನರ್. ಸೊ ಇವೆಲ್ಲ ಮಾಹಿತಿನ ನಾವು ಫಿಲ್ ಮಾಡಬೇಕು. ಸೊ ಜನರಲ್ ಅಲ್ಲಿ ನಾವು ಫಸ್ಟ್ ಜನರಲ್ ಮಾಹಿತಿ ಫಿಲ್ ಮಾಡ್ತೀವಿ. ಸೊ ನೇಚರ್ ಆಫ್ ಆಕ್ಸಿಡೆಂಟ್ ಯಾವ ತರ ಇದೆ ಅಂಡ್ ದೆನ್ ನೆಕ್ಸ್ಟ್ ಅವೈಲಬಿಲಿಟಿ, CCTV ಅವೈಲಬಿಲಿಟಿ ಇದೆಯೋ ಇಲ್ಲೋ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು, ಎಸ್ ನೋ.
ಅಂಡ್ ಆಫ್ಟರ್ ದಾಟ್ ನೆಕ್ಸ್ಟ್ ಬರುತ್ತೆ ಯಾರು ಆಕ್ಸಿಡೆಂಟ್ ಅನ್ನ ರಿಪೋರ್ಟ್ ಮಾಡಿದ್ದಾರೆ. ಸೊ ಅವರು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಓನರ್, ಡ್ರೈವರ್, ಪ್ಯಾಸೆಂಜರ್ ಯಾರು ಇರ್ತಾರೆ ಅವರನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ರಿಪೋರ್ಟಿಂಗ್ ಪರ್ಸನ್ ನೇಮ್ ಬರುತ್ತೆ, ಅದನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಬರುತ್ತೆ ಆಫೆಂಡಿಂಗ್ ವೆಹಿಕಲ್, ಪೊಲೀಸ್ ಅವ್ರು ಇಂಪೌಂಡ್ ಮಾಡಿದಾರೋ ಇಲ್ಲೋ ಅಂತ ಕೇಳ್ತಾ ಇದಾರೆ ವೆಹಿಕಲ್. ಸೊ ಅದನ್ನ ಎಸ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಆಫೆಂಡಿಂಗ್ ವೆಹಿಕಲ್ ಫೌಂಡ್, ಸ್ಪಾಟ್ ಅಲ್ಲಿ ವೆಹಿಕಲ್ ಫೈಂಡ್ ಆಗಿದೆಯೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಎಸ್ ಅಂತ ಇಲ್ಲೇ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಬರುತ್ತೆ ಲಾಸ್, ಯಾವ್ದಾದ್ರು ಡ್ಯಾಮೇಜ್ ಪ್ರಾಪರ್ಟಿಗೆ ಡ್ಯಾಮೇಜ್ ಲಾಸ್ ಆಗಿದ್ರೆ ಮೆನ್ಷನ್ ಮಾಡಬೇಕು. ಮತ್ತೆ ಸೈಟ್ ಪ್ಲಾನ್ ಡೇಟ್ ಯಾವಾಗ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ದೆನ್ ಡೇಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಫೈನಲೈಸ್ ಮಾಡಬೇಕು ಫಾರ್ ದ ಸೈಟ್ ಪ್ಲಾನ್. ದೆನ್ ನೆಕ್ಸ್ಟ್ ಬರುತ್ತೆ ಡಿಸ್ಕ್ರಿಪ್ಷನ್ ಆಫ್ ದ ಸೈಟ್ ಪ್ಲಾನ್. ಸೊ ಯಾವ ತರ ಯಾವ ಡೇಟಿಗೆ ವಿತ್ ಯಾವ ಪಾಸಿಬಿಲಿಟೀಸ್ ನೀವು ಸೈಟ್ ಪ್ಲಾನ್ ಡಿಸೈಡ್ ಮಾಡ್ತೀರಾ ಅದನ್ನ ಇಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈ ತರ ನೀವಿಲ್ಲೇ ಡಿಸ್ಕ್ರಿಪ್ಷನ್ ಬರಬೇಕು ಅಬೌಟ್ ಯರ್ ಸೈಟ್ ಪ್ಲಾನ್. ಸೊ ಇಲ್ಲಿ ನೀವು ನೋಡ್ಬೋದು ನಾವು ಒಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀವಿ. ದೆನ್ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ದ ಆಕ್ಸಿಡೆಂಟ್. ಸೊ ಆಕ್ಸಿಡೆಂಟ್ ಯಾವ ಟೈಮಲ್ಲಿ, ಯಾವ ಪ್ಲೇಸಿಗೆ ಮತ್ತು ಯಾವ ರೀತಿ ಅದ, ಲೈಕ್ ಫಾರ್ ಹೆಡ್ ಆನ್ ಕೊಲಿಜನ್ ಆಗಿರ್ಬೋದು, ಯಾವ ಕಾರಣದಿಂದ ಯಾವ ತರ ಆಗಿದೆ ಆಕ್ಸಿಡೆಂಟ್ ಅನ್ನ ಬ್ರೀಫ್ ಡಿಸ್ಕ್ರಿಪ್ಷನ್, ಟೈಮಿಂಗ್ ಆಗಿರ್ಬೋದು, ಯಾವ ವೆಹಿಕಲ್ ಆಗಿರ್ಬೋದು, ಯಾವ ರೋಡ್ ಆಗಿರ್ಬೋದು, ಎಲ್ಲದನ್ನ ಇಲ್ಲ ಮೆನ್ಷನ್ ಮಾಡಬೇಕು. ಸೊ ಅದ್ರ ಮೇಲೆ ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಜನರಲ್ ಮಾಹಿತಿ ಆಫ್ ದ ಗಿವನ್ ಕೇಸ್ ಕಂಪ್ಲೀಟ್ ಆಗುತ್ತೆ. ಜನರಲ್ ಮಾಹಿತಿ ಫಿಲ್ ಆದ್ಮೇಲೆ ನಾವು ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ವಿಲ್ ಗೋ ಟು ರಿಪೋರ್ಟ್ಸ್ ಫಸ್ಟ್. ಅದರಲ್ಲಿ ನೀವು ನೋಡಬಹುದು ಫಸ್ಟ್ ಬರುತ್ತೆ MSCT ಅಂಡ್ ಇನ್ಶೂರೆನ್ಸ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡೋಣ. ಸೊ ಅದರಲ್ಲಿ ಇನ್ಶೂರೆನ್ಸ್ ಕಂಪನಿ ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟ್ ಅದು ವೆಹಿಕಲ್ ಇನ್ಫಾರ್ಮೇಶನ್ ಕ್ಲಿಕ್ ಮಾಡೋಣ, ಯಾವ ವೆಹಿಕಲ್ ಅಂತ. ಸೊ ಇಲ್ಲಿ ಸೆಲೆಕ್ಟ್ ಮಾಡೋಣ ಅಂಡ್ ದೆನ್ ಆಫ್ಟರ್ ದಾಟ್ ನೆಕ್ಸ್ಟ್ ಬರುತ್ತೆ ಇನ್ಶೂರೆನ್ಸ್. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನೀವು ಅಪ್ಲಿಕೇಬಲ್ ಇನ್ಶೂರೆನ್ಸ್ ಕಂಪನಿಯನ್ನ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು, ಸೊ ಫಸ್ಟ್ ಅದೆಲ್ಲ ಮಾಹಿತಿಯನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೇವ್ ಅಂತ ಕೊಟ್ರೆ ಈ ತರ ಇನ್ಶೂರೆನ್ಸ್ ಡೀಟೇಲ್ಸ್ ಇಲ್ಲೇ ಸೇವ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಫಾರ್ಮ್ 1 ಫಸ್ಟ್ ಆಕ್ಸಿಡೆಂಟ್ ರಿಪೋರ್ಟ್. ಸೊ ಇದನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರು ಕ್ಲೇಮ್ಸ್ ಟ್ರಿಬ್ಯುನಲ್ಗೆ ವಿದಿನ್ 48 hours ಆಫ್ ದಿಸ್ ಇಂಟಿಮೇಷನ್ ಆಫ್ ಆಕ್ಸಿಡೆಂಟ್ ಕಳಿಸ್ತಾರೆ. ಸೊ ಅದನ್ನ ಕಾಪಿ ಕೂಡ ಇನ್ಶೂರೆನ್ಸ್ ಕಂಪನಿ ಅಂಡ್ ಸ್ಟೇಟ್ ಲೀಗಲ್ ಅಥಾರಿಟೀಸ್ಗೆ ಫಾರ್ವರ್ಡ್ ಮಾಡ್ತಾರೆ. ಸೊ ಇಲ್ಲಿ ಪ್ರೊಸೆಸ್ ಅಂತ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜನರೇಟ್ ಅಂಡ್ ಅಪ್ಲೋಡ್ ಅಂತ ಆಪ್ಷನ್ ಇದೆ. ಸೊ ಫಸ್ಟ್ ನಾವು ಅಪ್ಲೋಡ್ ಮಾಡೋಣ FIR ಕಾಪಿ. ಸೊ ಕಾಪಿ ಆಫ್ FIR ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಕೊಟ್ಟಿರೋ ಫೈಲ್ಸ್ ಅನ್ನ ನೀವು ಇಲ್ಲೇ ಚೂಸ್ ಮಾಡ್ಕೊಂಡು ಫೈಲ್ಸ್ ಅನ್ನ ಇಲ್ಲೇ ಅಪ್ಲೋಡ್ ಮಾಡಬಹುದು FIR ಕಾಪಿ. ಸೊ ಈ ತರ ಆಪ್ಷನ್ಸ್ ಇದೆ. FIR ಕಾಪಿಯನ್ನ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ಅಂಡ್ ದೆನ್ ನೆಕ್ಸ್ಟ್ ಬರುತ್ತೆ ಫಸ್ಟ್ ಆಕ್ಸಿಡೆಂಟ್ ರಿಪೋರ್ಟ್ ಅಂತ. ಅದರಲ್ಲಿ ಜನರೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮ್ 1 ಜನರೇಟ್ ಆಗುತ್ತೆ. ಸೊ ಈ ತರ ನಿಮ್ಗೊಂದು ಕಾಪಿ ನೀವು ನೋಡ್ಬೋದು. ಈ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಮುಂಚೆ. ಸೊ ಫಸ್ಟ್ ಇವೆಲ್ಲ ಕಾಪೀಸ್ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಸೈನ್ ಮಾಡಬೇಕಾಗುತ್ತೆ. ಸೊ ಈ ತರ ನಿಮ್ಗೆ ಡೌನ್ಲೋಡೆಡ್ ಕಾಪಿ ವಿಸಿಬಲ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಸಿಗ್ನೇಚರ್ ಆಗಬೇಕು, ಸೀಲ್ ಅಂಡ್ ಸಿಗ್ನೇಚರ್ ಆಗಬೇಕು. ಸೊ ವಾಟ್ ಆರ್ ಕಾಪೀಸ್ ನೀವು ಇನ್ಕ್ಲೂಡ್ ಮಾಡಿದ್ದೀರಾ, FIR ಕಾಪೀಸ್ ಆಗಿರ್ಬೋದು, ಮತ್ತೆ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದೀರಾ, ಇಲ್ಲಿ ಕೆಳಗಡೆ ಲಿಸ್ಟ್ ಕಾಣಿಸುತ್ತೆ. ಸೊ ಇದನ್ನ ಡೌನ್ಲೋಡ್ ಮಾಡಿದ್ಮೇಲೆ ಸೈನ್ ಆದ ತಕ್ಷಣ ಇದನ್ನ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಇನ್ ಸೈನ್ ಕಾಪಿಯನ್ನ ಇಲ್ಲಿ ಈ ತರ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇದ ಅಪ್ಲೋಡ್ ಮಾಡಿದ್ರೆ ನಿಮ್ ಫಾರ್ಮ್ 1 ಫಸ್ಟ್ ಆಕ್ಸಿಡೆಂಟ್ ರಿಪೋರ್ಟ್ ಕಂಪ್ಲೀಟ್ ಆಗುತ್ತೆ. ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಸೊ ಫಸ್ಟ್ ಫಾರ್ಮ್ ಡೇಟಾ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ನೀವು ಏನಾದ್ರು ಡಿಲೇ ಆಗಿದ್ರೆ ಫಾರ್ಮ್ ಸಬ್ಮಿಷನ್ ಅಲ್ಲಿ ನಿಮ್ಗೆ ಇಲ್ಲೇ ಡಿಲೇ ಆಗಿರೋ ರೀಸನ್ ಅನ್ನ ಕೂಡ ಇಲ್ಲೇ ಮೆನ್ಷನ್ ಮಾಡಬೇಕು. ಏನಾದ್ರು ಡಾಕ್ಯುಮೆಂಟ್ಸ್ ಗೆ ತಗೊಳ್ಳಿಕ್ಕೆ ಫೆಚ್ ಮಾಡುವಾಗ ಡಿಲೇ ಆಗಿರ್ಬೋದು. ಸೊ ಯಾವ ಕಾರಣದಿಂದ ಡಿಲೇ ಆಗಿದೆ ಅದನ್ನ ಇಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆ ರೀಸನ್ ಅನ್ನ ಇಲ್ಲೇ ರೈಟ್ ಮಾಡಿ ಪ್ರೊಸೀಡ್ ನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ಫಾರ್ಮ್ 1 ಕಂಪ್ಲೀಟ್ ಆಗುತ್ತೆ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೋಡಿ. ಇಲ್ಲೇ ಸಬ್ಮಿಟೆಡ್ ಅಂತ ಅಂತೂ ಸೀಲ್ ಕಾಣಿಸುತ್ತೆ ಗ್ರೀನ್ ಕಲರ್. ಸಿಮಿಲರ್ಲಿ ಬರುತ್ತೆ ಫಾರ್ಮ್ 2 ರೈಟ್ ಆಫ್ ವಿಕ್ಟಿಮ್ ಆರ್ ರೋಡ್ ಆಕ್ಸಿಡೆಂಟ್ ಫಾರ್ಮ್ ಅಂತ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರು ವಿಕ್ಟಿಮ್ ಫ್ಯಾಮಿಲಿ ಆಗಿರ್ಬೋದು, ಲೀಗಲ್ ರಿಪ್ರೆಸೆಂಟೇಟಿವ್ ಅವರಿಗೆ ವಿದಿನ್ 10 days ಕೊಡ್ಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ರೆಸ್ಪೆಕ್ಟಿವ್ ವಿಕ್ಟಿಮ್ ನೇಮ್ಸ್ ಇದೆ. ಸೊ ಇವ್ರ ನೇಮ್ ಅಲ್ಲಿ ರೆಸ್ಪೆಕ್ಟಿವ್ ಡೇಟಾ ನಿಮ್ಗೆ ಫೆಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫಸ್ಟ್ ನಾವು ಜನರೇಟ್ ಅಂತ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಣ. ಸೊ ಇದು ಫಸ್ಟ್ ಜನರೇಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಒಂದ್ ಈ ತರ ಫಾರ್ಮ್ ಓಪನ್ ಆಗುತ್ತೆ ಅವ್ರದ್ದು. ಸೊ ಆ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಸೇವ್ ಮಾಡ್ಕೋಬೇಕು ಅಂಡ್ ದೆನ್ ಅದನ್ನ ರೆಸ್ಪೆಕ್ಟಿವ್ ವಿಕ್ಟಿಮ್ಸ್ ಗೆ ಕೊಟ್ಟು ಅವರಿಂದ ಸೈನ್ ತಗೊಂಡು ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ವಿಕ್ಟಿಮ್ ಜನರೇಟ್ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ವಿಕ್ಟಿಮ್ ಫಾರ್ಮ್ ಇಲ್ಲೇ ಜನರೇಟ್ ಆಗುತ್ತೆ. ಸೊ ಈ ತರ ನಿಮ್ಗೆ ನೋಡಬಹುದು ಫಾರ್ಮ್ 2 ವಿಕ್ಟಿಮ್ ಫಾರ್ಮ್.
ಸೊ ಇವೆಲ್ಲ ರೀಸನ್ಸ್ ರೈಟ್ಸ್ ಅಂಡ್ ಆಲ್ ಮೆನ್ಷನ್ಡ್ ಇದೆ. ಸೊ ಇದನ್ನ ಅವರು ವಿಕ್ಟಿಮ್ ಅವರಿಗೆ ಸಬ್ಮಿಟ್ ಮಾಡಿಕೊಂಡು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರ ಸಿಗ್ನೇಚರನ್ನು ತಗೊಂಡು ಇದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇದೆಲ್ಲ ಆದಮೇಲೆ ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಆಗಿರೋ ಡೌನ್ಲೋಡೆಡ್ ಕಾಪಿ ಆ್ಯಂಡ್ ಸೈನ್ ಕಾಪಿಯನ್ನು ಇಲ್ಲೇ ಅಪ್ಲೋಡ್ ಮಾಡಬೇಕು. ಸೊ ಅದನ್ನು ನೀವು ಒನ್ಸ್ ಅಪ್ಲೋಡ್ ಮಾಡಿದ್ರೆ ಈ ಥರ ಕೊಟ್ಟಿರೋ ಎಲ್ಲ ವಿಕ್ಟಿಮ್ಸ್ ಫಾರ್ಮನ್ನು ಜನರೇಟ್, ಡೌನ್ಲೋಡ್, ಸೈನ್ ಆ್ಯಂಡ್ ಅಪ್ಲೋಡ್ ಅಂತ ಮಾಡಬೇಕು. ಸೊ ಸಿಮಿಲರ್ಲಿ ಕೊಟ್ಟಿರೋ ಎಲ್ಲ ವಿಕ್ಟಿಮ್ಸ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಈ ಥರ ಅವ್ರ ಫೈಲ್ಸನ್ನು ನೀವು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮ್ 2 ಡೇಟಾ ಸಬ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಅವ್ರ ಫಾರ್ಮ್ 2 ಡೇಟಾ ಸಬ್ಮಿಷನ್ ಕಂಪ್ಲೀಟ್ ಆಗಿದ್ಮೇಲೆ ಸಬ್ಮಿಟೆಡ್ ಅಂತ ಗ್ರೀನ್ ಸೀಲ್ ನೀವು ನೋಡ್ಬೋದಲ್ಲ, ಈ ಥರ ಕಾಣಿಸ್ಬೇಕು. ಸೊ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ನಮ್ಮ ಫಾರ್ಮ್ 3, ದಟ್ ಇಸ್ ಡ್ರೈವರ್ ಫಾರ್ಮ್ ಅಂತ. ಸೊ ಇದನ್ನ ಆಕ್ಸಿಡೆಂಟ್ ಕಾಪಿಯನ್ನು ವಿಕ್ಟಿಮ್ಸ್ ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನೀಸ್ಗೆ ವಿದಿನ್ 30 ಡೇಸ್ ಒಳಗಡೆ ಕೊಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕು. ಸೊ ಬಿಫೋರ್ ದ್ಯಾಟ್ ನಾವು ಫಸ್ಟ್ ಡ್ರೈವರ್ ಮಾಹಿತಿಯನ್ನು ಇಲ್ಲಿ ಕಂಪ್ಲೀಟ್ ಮಾಡೋದು. ಸೊ ಇಲ್ಲಿ ನೀವು ನೋಡ್ಬೋದು ವೆಹಿಕಲ್ ನಂಬರ್. ಸೊ ಫಸ್ಟ್ ನಾವು ವೆಹಿಕಲ್ ನಂಬರ್ ಸೆಲೆಕ್ಟ್ ಮಾಡೋದು, ಅದನ್ನ ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರೋ ಡೀಟೇಲ್ಸ್ ಇಲ್ಲಿ ಆಲ್ರೆಡಿ ಎರಡಲ್ಲಿ ಇಲ್ಲಿ ಫೆಚ್ ಆಗುತ್ತೆ. ಎಕ್ಸ್ಟ್ರಾ ಡೀಟೇಲ್ಸ್ ಅವ್ರ ಅಡಿಷನಲ್ ಮಾಹಿತಿನ ಇಲ್ಲಿ ಹಾಕಬೇಕು. ಲೈಕ್ ಏನಾದರೂ ಸೈಂಟಿಫಿಕ್ ಫೈಂಡಿಂಗ್ ರಿಪೋರ್ಟ್ ಆಗಿದ್ರೆ ಅದನ್ನ ಇಲ್ಲಿ ಎಸ್ ಒನ್ ಅಂತ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಏನಾದರೂ ಮೊಬೈಲ್ ಫೋನ್ ಅದು ಕ್ಯಾರಿ ಮಾಡ್ತಾ ಇದ್ದಾರೆ ಡ್ಯೂರಿಂಗ್ ದ ಟೈಮ್ ಆಫ್ ಆಕ್ಸಿಡೆಂಟ್ ಅಂತ ಇದ್ರೆ ಅದನ್ನು ಕೂಡ ಇಲ್ಲಿ ಎಸ್ ಒನ್ ಆರ್ ನಾಟ್ ಹೇಳ್ಬೋದು. ಆ್ಯಂಡ್ ಏನಾದರೂ ಡ್ರೈವರ್ ಪ್ರೀವಿಯಸ್ಲಿ ಯಾವುದಾದ್ರೂ ಮೋಟರ್ ಆಕ್ಸಿಡೆಂಟ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರೆ ಅದನ್ನು ಇಲ್ಲಿ ಎಸ್ ಒನ್ ಅಂತ ಸೆಲೆಕ್ಟ್ ಮಾಡಬೇಕು. ಏನಾದರೂ ಲೈಸೆನ್ಸ್ ಏನಾದರೂ ಅಥಾರಿಟಿಯಿಂದ ವೆರಿಫೈ ಆಗಿದೆಯೋ ಇಲ್ಲೋದನ್ನ ಇಲ್ಲಿ ಎಸ್ ಆರ್ ನೋ ಹೇಳಬೇಕಾಗುತ್ತೆ. ಇಫ್ ಇನ್ ಕೇಸ್ ಆಫ್ ಎಸ್ ಅವ್ರು ವೆರಿಫೈ ಆಗಿದ್ರೆ ಅಲ್ಲಿ ಕೊಟ್ಟಿರೋ ಓಕೆ ಇದೆಯೋ ಇಲ್ಲೋ ಅಥವಾ ಏನಾದರೂ ಇಶ್ಯೂ ಆಗಿದೆ ಅನ್ನೋದನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಏನಾದರೂ ಅವ್ರ ಲೈಸೆನ್ಸ್ ಸಸ್ಪೆಂಡ್ ಅವ್ರು ಕ್ಯಾನ್ಸಲ್ ಆಗಿದ್ರೆ ಅದನ್ನ ಇಲ್ಲಿ ನೀವು ಕೂಡ ಮೆನ್ಷನ್ ಮಾಡಬಹುದು. ದೆನ್ ವಿಕ್ಟಿಮ್ ಟೈಪ್ ಯಾವ ಥರ ಇದೆ, ವಿಕ್ಟಿಮ್ ಟೈಪ್ ಯಾವ ಥರ ಇದ್ದಾರೆ, ಪೆಡೆಸ್ಟ್ರಿಯನ್ ಇದ್ದಾರೋ ಸೈಕ್ಲಿಸ್ಟ್ ಇದ್ದಾರೋ, ಸೊ ಆ ಟೈಪನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಆಫ್ಟರ್ ದ ವಿಕ್ಟಿಮ್ ಟೈಪ್ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರ ಸ್ಪೆಸಿಫಿಕೇಶನ್ ಲೈಕ್ ವಿಕ್ಟಿಮ್ ಟೈಪ್ ಯಾವ್ದು ಟೈಪ್ ಇದ್ದಾರೆ, ಅವರು ಕಾರ್ ಡ್ರೈವರ್ ಇದ್ದಾರೆ, ಬಸ್ ಡ್ರೈವರ್ ಇದ್ದಾರೆ ಅಂತ ಈ ಟೈಪ್ ಅವರ ಸ್ಪೆಸಿಫಿಕೇಶನ್ ಇಲ್ಲೇ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾವು ಇಲ್ಲೇ ನಾವು ಕಾರ್ ಡ್ರೈವರ್ ಇದ್ದಾರೆ, ಸೊ ಅದನ್ನ ಇಲ್ಲಿ ನಾವು ಕಾರ್ ಡ್ರೈವರ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಆಫ್ಟರ್ ದ್ಯಾಟ್ ಒನ್ಸ್ ದ ವಿಕ್ಟಿಮ್ ಟೈಪ್ ಸ್ಪೆಸಿಫಿಕೇಶನ್ ಅದನ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ಅವ್ರ ಎಂಪ್ಲಾಯ್ಮೆಂಟ್ ಬರುತ್ತೆ, ಎಂಪ್ಲಾಯ್ಡ್ ಆರ್ ನಾಟ್ ಅಂತ. ಸೊ ಅದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅವ್ರ ಎಂಪ್ಲಾಯ್ಡ್ ಇದ್ರೆ ಎಸ್, ಎಲ್ಸ್, ನೋ ಅಂತ. ಸೊ ಅದು ನೆಕ್ಸ್ಟ್ ಬರುತ್ತೆ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಎಂಪ್ಲಾಯರ್. ಸೊ ಅವರು ಯಾರು ಎಂಪ್ಲಾಯರ್ ಇರ್ತಾರೆ ಅವ್ರ ನೇಮ್ ಅಂಡ್ ಅಡ್ರೆಸ್ ಅನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅಷ್ಟು ಎಂಪ್ಲಾಯರ್ ಡೀಟೇಲ್ಸ್ ಆಡ್ ಮಾಡಿದ್ಮೇಲೆ ನೆಕ್ಸ್ಟ್ ಬರುತ್ತೆ ಮಂತ್ಲಿ ಇನ್ಕಮ್ ಇನ್ ರುಪೀಸ್. ಸೊ ಅವ್ರದ್ದು ಇನ್ಕಮ್ ಏನಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅವ್ರ ಮಂತ್ಲಿ ಇನ್ಕಮ್ ಅವ್ರ ವೇಜಸ್ ಏನಿದೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ಒನ್ಸ್ ಮಂತ್ಲಿ ವೇಜಸ್ ಅಂಡ್ ಡೀಟೇಲ್ಸ್ ಇಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಬರುತ್ತೆ ಅವ್ರೇನಾದ್ರೂ ಇನ್ಕಮ್ ಟ್ಯಾಕ್ಸ್ಗೆ ಅಪ್ಲಿಕೇಬಲ್ ಆಗ್ತಾರೆ ಇಲ್ಲ ಅಂತ ಕೇಳ್ತಾ ಇದಾರೆ. ಸೊ ಅವ್ರ ಇನ್ಕಮ್ ಟ್ಯಾಕ್ಸ್ಗೆ ಅಪ್ಲಿಕೇಬಲ್ ಆಗಿದ್ರೆ ಎಸ್ ಅಂತ ಹಾಕ್ಬೇಕು, ಎಲ್ಸ್ ನೋ. ದೆನ್ ಆಫ್ಟರ್ ದಟ್ ಬರುತ್ತೆ ಇಂಜರಿ ಟೈಪ್, ಇದು ಎರಡಿಂದ ಫೆಚ್ ಆಗುತ್ತೆ. ದೆನ್ ಬರುತ್ತೆ ಹಾಸ್ಪಿಟಲ್ ನೇಮ್. ಸೊ ಇಲ್ಲಿ ಹಾಸ್ಪಿಟಲ್ ನೇಮನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜನರಲ್ ಹಾಸ್ಪಿಟಲ್ ಆರ್ ಗೀತಾ ಹಾಸ್ಪಿಟಲ್. ಆಫ್ಟರ್ ದಟ್ ಹಾಸ್ಪಿಟಲ್ ಅಡ್ರೆಸ್. ಸೊ ಹಾಸ್ಪಿಟಲ್ ಲೊಕೇಶನ್ ಎಲ್ಲಿದೆ ಆ ಅಡ್ರೆಸ್ ಅನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ಆಫ್ಟರ್ ಹಾಸ್ಪಿಟಲ್ ಡೀಟೇಲ್ಸ್ ಅದನ್ನ ಹಾಕಿದ್ಮೇಲೆ ಡಾಕ್ಟರ್ ನೇಮ್, ಡಾಕ್ಟರ್ ಹೆಸರು ಏನಿದೆ, ಡಾಕ್ಟರ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆ, ಸೊ ಡಾಕ್ಟರ್ ಹೆಸರು ಏನಿದೆ ಆ ಡಾಕ್ಟರ್ ಹೆಸರು ಅಂಡ್ ಅವ್ರ ರಿಜಿಸ್ಟ್ರೇಷನ್ ನಂಬರ್ ಏನ್ ಬರುತ್ತೆ ಡಾಕ್ಟರ್ಸ್ ಅದನ್ನು ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಟೇಕನ್ ಬೈ ದ ಇಂಜರ್ಡ್. ಸೊ ಯಾವ ಟ್ರೀಟ್ಮೆಂಟ್ ಅವ್ರು ತಗೊಂಡಿದ್ದಾರೆ ಅದನ್ನ ಇಲ್ಲಿ ಮೆನ್ಷನ್ ಅಂದ್ರೆ ಸ್ಪೆಸಿಫೈ ಮಾಡಬೇಕು, ಯಾವ್ಯಾವ ಟ್ರೀಟ್ಮೆಂಟ್ ಅವ್ರು ತಗೊಂಡಿದ್ದಾರೆ ಅನ್ನೋದನ್ನ. ಸೊ ಈ ತರ ಆಕ್ಸಿಡೆಂಟ್ ಆಗಿದೆ, ಸೊ ಈ ಆಕ್ಸಿಡೆಂಟ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಈ ತರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಡೀಟೇಲ್ ಬರಿಬೇಕಾಗುತ್ತೆ. ಸೊ ಆಫ್ಟರ್ ದ್ಯಾಟ್ ನೇಚರ್ ಅಂಡ್ ಡಿಸ್ಕ್ರಿಪ್ಷನ್ ಆಫ್ ದ ಇಂಜರಿ ಯಾವ ಟೈಪ್ ಆಗಿದೆ, ಲೈಕ್ ಲೆಫ್ಟ್ ಲೆಗ್ ರೈಟ್ ಲೆಗ್ ಆಗಿದ್ರೆ ಅವ್ರ ಬೋನಿಗೆ ಆಗಿದೆಯೋ ಅಥವಾ ಅದು ವೇನ್ಸಿಗೆ ಆಗಿದೆ, ಸೊ ಯಾವ ಟೈಪ್ ಅವ್ರಿಗೆ ಇಂಜರಿ ಆಗಿದೆ, ಸಸ್ಟೈನ್ಡ್ ಇಂಜರಿ, ಗ್ರೀವಿಯಸ್ ಇಂಜರಿ, ಸೊ ಅದನ್ನ ಡಿಸ್ಕ್ರಿಪ್ಷನ್ ಬರಬೇಕು. ಸೊ ಹಾಸ್ಪಿಟಲೈಸೇಷನ್ ಪೀರಿಯಡ್ ಬರುತ್ತೆ, ಎಷ್ಟು ಡೇಸ್ ಹಾಸ್ಪಿಟಲೈಸ್ ಆಗಿದ್ದಾರೆ ಆ ಪೀರಿಯಡ್ ಮೆನ್ಷನ್ ಮಾಡಬೇಕು. ಏನಾದರೂ ಸರ್ಜರಿ ಅದು ಆಗಿದ್ರೆ
ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಎಸ್ ನೋ ಅಂತ ಬರಿಬೇಕಾಗುತ್ತೆ. ಆಫ್ಟರ್ ದ್ಯಾಟ್ ಬರುತ್ತೆ ಏನಾದರೂ ಪರ್ಮನೆಂಟ್ ಡಿಸಬಿಲಿಟೀಸ್ ಇದ್ರೆ ಅದನ್ನು ಕೂಡ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಎಸ್ ನೋ ಅಂತ. ಸೊ ಇನ್ ಕೇಸ್ ನೋ ಇದ್ರೆ ನೋ. ಎಕ್ಸ್ಪೆಂಡಿಚರ್ ಏನು ಬಂದಿದೆ ಟ್ರೀಟ್ಮೆಂಟ್ ಮೇಲೆ ಆ ಎಕ್ಸ್ಪೆಂಡಿಚರ್ ಅಮೌಂಟ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಟ್ರೀಟ್ಮೆಂಟ್ ಏನಾದರೂ ಕಂಟಿನ್ಯೂ ಆದರೆ ಅದು ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಏನು ಬರುತ್ತೆ ಆ ಅಮೌಂಟ್ ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಕನ್ವೀನಿಯನ್ಸ್, ಸ್ಪೆಷಲ್ ರೈಟ್ಸ್ ಎಕ್ಸೆಟ್ರಾ ಅಟೆಂಡೆನ್ಸ್ ಚಾರ್ಜಸ್ ಇದೆಲ್ಲ ಯಾವ ಥರ ಬಂದಿದೆ ಆ ಚಾರ್ಜಸ್ ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ದೆನ್ ಆಕ್ಸಿಡೆಂಟ್ ಇಂದ ಲಾಸ್ ಆಫ್ ಇನ್ಕಮ್ ಏನಾಗಿದೆ ಆ್ಯಂಡ್ ಅವರು ಆಕ್ಸಿಡೆಂಟ್ ಇಂದ ಅವ್ರ ಅರ್ನಿಂಗ್ ಕೆಪಾಸಿಟಿ ಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಅಮೌಂಟ್ ಫಾರ್ಮಲ್ಲಿ ಡಿಸ್ಕ್ರೈಬ್ ಮಾಡಬೇಕು. ಇನ್ನು ಬಿಟ್ಟು ಏನಾದರೂ ಏನು ಪೆಕ್ಯುನಿಯರ್ ಲಾಸಸ್ ಆರ್ ಡ್ಯಾಮೇಜ್ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ದಟ್ ರಿಯಂಬರ್ಸ್ಮೆಂಟ್ ಏನಾದರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿದ್ರೆ ಅದನ್ನು ಎಸ್ ಅಂತ ಮೆನ್ಷನ್ ಮಾಡಬೇಕು. ಸೊ ಯಾವುದಾದ್ರೂ ಡ್ಯಾಮೇಜ್ ಟು ದ ಪ್ರಾಪರ್ಟಿ ಅವ್ರ ಯಾವುದಾದ್ರೂ ವ್ಯಾಲ್ಯೂ ಆಫ್ ಲಾಸ್ ಆಗಿದ್ರೆ ಅದನ್ನ ಅಮೌಂಟ್ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದೆಲ್ಲ ಎಂಟ್ರಿ ಆಗಿರೋ ಅಮೌಂಟ್ ಇಂದ ಕಂಪೆನ್ಸೇಷನ್ ಕ್ಲೇಮ್ ಕ್ಯಾಲ್ಕುಲೇಟ್ ಆಗುತ್ತೆ ಆಟೋಮೆಟಿಕ್ಲಿ. ಅಂಡ್ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಅಡಿಷನಲ್ ಇನ್ಫಾರ್ಮೇಶನ್ ಅವೈಲೇಬಲ್ ಇದ್ರೆ ಅದನ್ನು ಕೂಡ ಇಲ್ಲಿ ನೀವು ಎನಿ ಅದರ್ ಇನ್ಫಾರ್ಮೇಶನ್ ಬ್ಲಾಕ್ ಅಲ್ಲಿ ಎಂಟರ್ ಮಾಡಬೇಕು. ಸೊ ಈ ತರ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಸೇವ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡ್ರೈವರ್ ಫಾರ್ಮ್ ಡೀಟೇಲ್ಸ್ ಅಲ್ಲಿ ಸಬ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲ ಮಾಹಿತಿಯನ್ನ ಇಲ್ಲಿ ನೀವು ಒಮ್ಮೆ ಚೆಕ್ ಮಾಡಿಕೊಂಡು ಸೇವ್ ಮಾಡಬೇಕು. ಇನ್ ಕೇಸ್ ಡ್ರೈವರ್ ಅವರಿಗೆ ಫ್ಯಾಮಿಲಿ ಆ್ಯಂಡ್ ಚೈಲ್ಡ್ ಅಪ್ಲಿಕೇಬಲ್ ಆಗಿದ್ರೆ ಫ್ಯಾಮಿಲಿ ಆ್ಯಂಡ್ ಚೈಲ್ಡ್ ಡೀಟೇಲ್ಸ್ ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಅವ್ರ ಬೇಸಿಕ್ ಡೀಟೇಲ್ ಆಗಿರ್ಬೋದು ಆ ಥರ ಯಾವುದೇ ಡೀಟೇಲ್ಸನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು ಫ್ಯಾಮಿಲಿ ಆ್ಯಂಡ್ ಚೈಲ್ಡಲ್ಲಿ. ನೆಕ್ಸ್ಟ್ ಇದೆಲ್ಲ ಡೀಟೇಲ್ಸ್ ಒಂದು ಸೇವ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಡ್ರೈವರ್ಸ್ ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಬರುತ್ತೆ ಓನರ್ ಡೀಟೇಲ್ಸ್. ಸೊ ಓನರ್ ಡೀಟೇಲ್ಸಲ್ಲಿ ನಾವು ಫಸ್ಟ್ ವೆಹಿಕಲ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಒನ್ಸ್ ವೆಹಿಕಲ್ ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಐರಡಲ್ಲಿ ಹಾಕಿರೋ ಡೇಟಾ ಕೆಲವು ಫೆಚ್ ಆಗುತ್ತೆ. ಎಕ್ಸ್ಟ್ರಾ ಡೀಟೇಲ್ಸ್ ಲೈಕ್ ಮೊಬೈಲ್ ನಂಬರ್ ಅನ್ನ ನಾವೆಲ್ಲ ಎಂಟರ್ ಮಾಡಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಬರುತ್ತೆ ಅವ್ರ ಆಕ್ಯುಪೇಷನ್. ಸೊ ಅವ್ರ ಆಕ್ಯುಪೇಷನ್ ಯಾವುದಿದೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸನ್ನು ಚೂಸ್ ಮಾಡಬೇಕು. ಸೊ ಈ ಥರ ಆಪ್ಷನ್ಸ್ ಚೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಬರುತ್ತೆ ಫಾದರ್ಸ್ ನೇಮ್, ಅದು ಆಟೋಮೆಟಿಕ್ ಬರುತ್ತೆ. ವೆಹಿಕಲ್ ಟೈಪ್ ಯಾವ ಇದೆ, ಪ್ರೈವೇಟ್ ವೆಹಿಕಲ್ಸ್, ಗೂಡ್ಸ್ ಆ್ಯಂಡ್ ಕ್ಯಾರೇಜ್ ವೆಹಿಕಲ್ಸು ಯಾವ ಟೈಪ್ ಇದೆ ಆ ಟೈಪ್ ಇದೆ ಮೆನ್ಷನ್ ಮಾಡಬೇಕು. ಅದನ್ನ ಯಾರು ಡ್ರೈವ್ ಮಾಡ್ತಾ ಇದ್ರು ವೆಹಿಕಲ್, ಓನರು, ಪೇಡ್ ಡ್ರೈವರು, ಎನಿಬಡಿ ಇದೆ. ಸೊ ಯಾರು ಡ್ರೈವ್ ಮಾಡ್ತಾ ಇದ್ರು ಅವ್ರ ಡೀಟೇಲ್ ಹಾಕಬೇಕು. ಪರ್ಮಿಟ್ ಆ್ಯಂಡ್ ಫಿಟ್ನೆಸ್ ವೆರಿಫೈಡ್ ಬೈ ದ ಅಥಾರಿಟಿ ಆಗಿದೆ ಅಲ್ಲಿ ಎಸ್ ನೋ ಅಂತ ಕ್ಲಿಕ್ ಮಾಡಬೇಕು. ಓನರ್ ಅವರು ಆಕ್ಸಿಡೆಂಟನ್ನು ಇನ್ಶೂರೆನ್ಸ್ ಕಂಪ್ನಿ ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಕೂಡ ಎಸ್ ನೋ ಮೆನ್ಷನ್ ಮಾಡಬೇಕು. ಆಫ್ಟರ್ ದ್ಯಾಟ್ ಓನರ್ ರಿಪೋರ್ಟೆಡ್ ದ ಡೇಟ್, ಯಾವ ಡೇಟಿಗೆ ಅದನ್ನು ರಿಪೋರ್ಟ್ ಮಾಡಿದ್ದಾರೆ ಎಸ್ ಅಂತ ಹಾಕಿದ್ರೆ ಯಾವ ಡೇಟಿಗೆ ರಿಪೋರ್ಟ್ ಮಾಡಿದ್ದಾರೆ ಆ ಡೇಟ್ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪ್ರೀವಿಯಸ್ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಡೀಟೇಲ್ಸ್ ಅವೈಲೇಬಲ್ ಇದ್ದದನ್ನ ಇಲ್ಲಿ ಪ್ರೀವಿಯಸ್ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಈ ಥರ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸ್ ಎಲ್ಲ ನೀವು ಟೈಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ಸ್ ನೀವು ಪ್ರೀವಿಯಸ್ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸ್ ಟೈಪ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಲಾಸ್ಟ್ 3 years ಅಲ್ಲಿ ಯಾವ ಥರ ಕ್ಲೇಮ್ ಅದು ಮಾಡಿದ್ರೆ ಆ ಕ್ಲೇಮ್ ಡೀಟೇಲ್ಸನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಪಾಸ್ಟ್ 3 years ಅಲ್ಲಿ ಯಾವುದಾದ್ರೂ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ದಿದ್ರೆ ವೆಹಿಕಲ್ಲು ಅದನ್ನು ಕೂಡ ನೀವು ಇಲ್ಲಿ ಆ ಡೀಟೇಲ್ಸ್ ಎಂಟರ್ ಮಾಡಬೇಕು. ಇನ್ ಸಮ್ ಕೇಸಸ್ಸಲ್ಲಿ ನೀವು ಯಾವುದೂ ಇನ್ಶೂರೆನ್ಸನ್ನು ಕ್ಲೇಮ್ ಮಾಡಿಲ್ಲ ಅಂದರೆ ಇನ್ ದ ಪಾಸ್ಟ್ 3 years ಅದನ್ನು ಕೂಡ ನೀವು ಇಲ್ಲಿ ನಾಟ್ ಕ್ಲೇಮ್ಡ್ ಎನಿ ಇನ್ಶೂರೆನ್ಸ್ ಇನ್ ಪಾಸ್ಟ್ 3 years ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೀವು ಕ್ಲೇಮ್ ಮಾಡಿದ್ರೆ ಮಾತ್ರ ಆ ಡೀಟೇಲ್ಸ್ ಹಾಕಬೇಕು. ಮಾಡಿಲ್ಲ ಅಂದರೆ ಅದನ್ನು ನೋ ಕ್ಲೇಮ್ಸ್ ಮೇಡ್ ಇನ್ ಪಾಸ್ಟ್ 3 years ಅಂತ ನೀವು ಎಂಟರ್ ಮಾಡಬೇಕು. ಸೊ ಇದು ನಾವು ಎಂಟ್ರಿ ಮಾಡ್ತಾ ಇದ್ವಿ ನೋ ಕ್ಲೇಮ್ಸ್ ಮೇಡ್. ಸೊ ನೆಕ್ಸ್ಟ್ ಬರುತ್ತೆ ಇನ್ ಕೇಸ್ ಡ್ರೈವರ್ ಸ್ಪಾಟ್ ಇಂದ ಫ್ಲೈಟ್ ಆಗಿ ಹೋಗಿದ್ದಾರೆ ಆ್ಯಂಡ್ ಓನರ್ ಡ್ರೈವರಿಗೆ ಪೊಲೀಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲೋ. ಸೊ ಇಲ್ಲಿನೂ ಕೂಡ ಎಸ್ ನೋ ಆ್ಯಂಡ್ ನಾಟ್ ಅಪ್ಲಿಕೇಬಲ್ ಅಂತ ಎಂಟರ್ ಮಾಡಬೇಕು. ದೆನ್ ಬರುತ್ತೆ ಅಮೌಂಟ್ ಪೇಡ್ ಅಟ್ ದ ಕ್ಲೇಮೆಂಟ್ಸ್ ಒಂದು ಅಕೌಂಟ್ ಆಫ್ ಸೆಟಲ್ಮೆಂಟ್ ಅದೆಲ್ಲ ಮಾಡ್ಕೊಳ್ಳೋ ಕೇಸಲ್ಲಿ ಏನಾದರೂ ಅಮೌಂಟ್ ಪೇ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಎಸ್ ನೋ ಅಂತ ಕ್ಲಿಕ್ ಮಾಡಿ. ಸೊ ಈ ಮಾಹಿತಿಯನ್ನು ನೀವು ಸೇವ್ ಮಾಡಿದ್ರೆ ನಿಮ್ಮ ಓನರ್ ಫಾರ್ಮ್ ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ ಓನರ್ ಡೀಟೇಲ್ಸ್ ನಾವು ನೆಕ್ಸ್ಟ್ ಫಾರ್ಮ್ ಪ್ರೊಸೆಸಿಂಗ್ ಫಾರ್ಮ್ಗೆ ಪ್ರೊಸೀಡ್ ಮಾಡೋಣ. ಸೊ ಫಾರ್ಮ್ ಡ್ರೈವರ್ ಫಾರ್ಮ್ ಅದನ್ನು 30 days ಒಳಗಡೆ ವಿಕ್ಟಿಮ್ ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನಿ ಸಬ್ಮಿಟ್ ಮಾಡಬೇಕು. ಸೊ
ಇಲ್ಲಿ ಪ್ರೊಸೆಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ನಿಮ್ಮ ಡ್ರೈವರ್ ಡೀಟೇಲ್ಸ್ ಎಲ್ಲ ನಿಮಗೆ ಕಾಣಿಸ್ತದೆ. ಸೊ ಡ್ರೈವಿಂಗ್ ಲೈಸೆನ್ಸ್, ಇನ್ಶೂರೆನ್ಸ್ ಪಾಲಿಸಿ ಆ್ಯಂಡ್ ID ಪ್ರೂಫ್ ಈ ಥರ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ಫಸ್ಟ್ ಅಪ್ಲೋಡ್ ಮಾಡಿ. ಸೊ ಇನಿಷಿಯಲಿ ಅವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿಕೊಂಡು ನಾವು ನೆಕ್ಸ್ಟ್ ಜನರೇಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಫಸ್ಟ್ ನಾವು ಇನ್ಫಾರ್ಮೇಷನ್ನ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡೋಣ. ಸೊ ಸೇಮ್ ವೇ ಇನ್ಶೂರೆನ್ಸ್ ಪಾಲಿಸಿ, ID or address. ಸೊ ಈ ಥರ ಡಾಕ್ಯುಮೆಂಟ್ ಅಪ್ಲೋಡ್ ಕಂಪ್ಲೀಟ್ ಆದಮೇಲೆ ನಾವು ಜನರೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಜನರೇಟ್ ಅಂತ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಈ ಓಪನ್ ಆಗಿರೋ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಆ್ಯಂಡ್ ದೆನ್ ಇದನ್ನು ಸೈನ್ ಇನ್ ಸೇವ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಅಟ್ಯಾಚ್ ಮಾಡಿರೋ ಡಾಕ್ಯುಮೆಂಟ್ಸ್ಗೆ ಟಿಕ್ ಆಗಿದೆ, ವೆರಿಫೈ ಆಗಿದೆ. ಸೊ ಇದನ್ನು ನೆಕ್ಸ್ಟ್ ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅಪ್ಲೋಡ್ ಮಾಡಬೇಕು. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ ಆಗಿದೆ. ಇದನ್ನೇ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡ್ರೈವರ್ ಫಾರ್ಮ್ ಸಬ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಸಿಮಿಲರ್ಲಿ ಬರುತ್ತೆ ಓನರ್ ಫಾರ್ಮ್ಸ್. ಇದನ್ನು ಕೂಡ ವಿದಿನ್ 30 days ಆಫ್ ದ ಆಕ್ಸಿಡೆಂಟ್ ಅಲ್ಲಿ ಕಾಪಿಯನ್ನು ವಿಕ್ಟಿಮ್ ಅಂಡ್ ಇನ್ಶೂರೆನ್ಸ್ ಕಂಪ್ನಿಗೆ ಸಬ್ಮಿಟ್ ಮಾಡಬೇಕು ವಿದಿನ್ 30 days. ಸೊ ಇಲ್ಲಿ ಪ್ರೊಸೆಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿನೂ ಕೂಡ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ದಟ್ ಈಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ಇನ್ಶೂರೆನ್ಸ್ ಪಾಲಿಸಿ, ಪರ್ಮಿಟ್ ಆ್ಯಂಡ್ ಫಿಟ್ನೆಸ್. ಸೊ ಈ ಥರ ಇವರು ಸ್ಪೆಸಿಫಿಕ್ ಡಾಕ್ಯುಮೆಂಟ್ ಆ್ಯಂಡ್ ID ಪ್ರೂಫ್ ಆ್ಯಂಡ್ ಅಡ್ರೆಸ್ ಈ ಥರ ಎಲ್ಲ ಅವ್ರ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನಾವಿಲ್ಲಿ ID ಪ್ರೂಫನ್ನು ಫಸ್ಟ್ ಅಪ್ಲೋಡ್ ಮಾಡ್ಕೊಂಡಿದ್ವಿ. ಸೊ ಸಿಮಿಲರ್ಲಿ ಅಲ್ಲಿ ಮೆನ್ಷನ್ ಮಾಡಿರೋ ಎಲ್ಲ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಒನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಕಂಪ್ಲೀಟ್ ಆದಮೇಲೆ ನಾವು ಜನರೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಜನರೇಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಿಮಿಲರ್ ಫಾರ್ಮಲ್ಲಿ ಒಂದು ಫಾರ್ಮ್ ಜನರೇಟ್ ಆಗುತ್ತೆ. ಈ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿ ಸೈನ್ ಇನ್ ಸೀಲ್ ಮಾಡ್ಕೊಳ್ಳೋದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕು. ಸೊ ಈ ಥರ ಫಾರ್ಮ್ಸಲ್ಲಿ ಬಂದಿರೋ ಡೀಟೇಲ್ಸನ್ನು ನಾವು ವೆರಿಫೈ ಮಾಡಿಕೊಂಡು ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ದಿಸ್ ವೆರಿಫಿಕೇಶನ್ ನಾವು ಇದನ್ನು ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸ್ ಆಫ್ ಡೌನ್ಲೋಡೆಡ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ. ಸೊ ಅಂತ ಸಬ್ಮಿಟ್ ಅಂತ ನೀವು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಓನರ್ ಫಾರ್ಮ್ ಸಬ್ಮಿಷನ್ ಕೂಡ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಫಾರ್ಮ್ 10 ವೆರಿಫಿಕೇಶನ್ ರಿಪೋರ್ಟ್. ಸೊ ಇದನ್ನು ಕೂಡ ನಿಮ್ದು 19 days ಒಳಗಡೆ ಕ್ಲೇಮ್ಸ್ ಆ್ಯಂಡ್ ಟ್ರಿಬ್ಯುನಲ್ಗೆ ಸಬ್ಮಿಟ್ ಮಾಡಬೇಕು. ಸೊ ಇಲ್ಲಿ ನೀವು ಜನರೇಟ್ ಸಿಮಿಲರ್ ಆಪ್ಷನ್ಸ್ ಇದೆ. ಜನರೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿರೋ ಮಾಹಿತಿಯನ್ನು ವೆರಿಫೈ ಮಾಡಿಕೊಂಡು ಅದನ್ನು ಸೈನ್ ಸೀಲ್ ಮಾಡಿಕೊಂಡು ಫಾರ್ಮ್ ಸಬ್ಮಿಷನ್ ಆಗಬೇಕು. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಇದನ್ನು ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಈ ಥರ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಒಮ್ಮೆ ವೆರಿಫೈ ಮಾಡಬೇಕು. ಆಫ್ಟರ್ ದ ವೆರಿಫಿಕೇಶನ್ ಅದನ್ನು ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೆರಿಫಿಕೇಶನ್ ಫಾರ್ಮ್ 10 ಕೂಡ ಇಲ್ಲೇ ಕಂಪ್ಲೀಟ್ ಆಗುತ್ತೆ ಸಬ್ಮಿಷನ್. ನೆಕ್ಸ್ಟ್ ಬರುತ್ತೆ ಫಾರ್ಮ್ 5 ಇಂಟರಿಮ್ ಆಕ್ಸಿಡೆಂಟ್ ರಿಪೋರ್ಟ್. ಇದನ್ನು ಕೂಡ ವಿದಿನ್ 50 days ಒಳಗಡೆ ಇನ್ಶೂರೆನ್ಸ್ ಕಂಪ್ನಿ ಆ್ಯಂಡ್ ವಿಕ್ಟಿಮ್ ಆ್ಯಂಡ್ SLSಗೆ ಸಬ್ಮಿಟ್ ಮಾಡಬೇಕು. ಸೊ ಇಲ್ಲಿನೂ ನೀವು ನೋಡ್ಬೋದು ಯಾವ್ಯಾವ ಫಾರ್ಮ್ ಅಪ್ಲೋಡ್ ಆಗಿದೆ. ಇನಿಷಿಯಲ್ ಎಲ್ಲ ಫಾರ್ಮ್ ಅಪ್ಲೋಡಿಂಗ್ ಕಂಪ್ಲೀಟ್ ಇರಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ಇದನ್ನು ಕೂಡ ನೀವು ಸೇಮ್ ಫಾರ್ಮ್ಯಾಟ್ ಫಸ್ಟ್ ಜನರೇಟ್ ಮಾಡಬೇಕು. ಆ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಯಾವ ಥರ ಡೌನ್ಲೋಡ್ ಆಗುತ್ತೆ ಅದನ್ನು ನೆಕ್ಸ್ಟ್ ಡೀಟೇಲ್ಸ್ ಎಂಟರ್ ಮಾಡಿರೋದನ್ನು ವೆರಿಫೈ ಮಾಡಬೇಕು. ಸೊ ಡೀಟೇಲ್ಸ್ ಅದನ್ನು ವೆರಿಫೈ ಆದಮೇಲೆ ಅದನ್ನು ಸಬ್ಮಿಟ್ ಮಾಡಬೇಕು ಸೈನ್ ಸೀಲ್ ತೊಗೊಂಡು. ಆಫ್ಟರ್ ದ್ಯಾಟ್ ಅದನ್ನು ಅಪ್ಲೋಡ್ ಮಾಡಬೇಕು.
ಸೊ ಈ ತರ ಈ ಸೇಮ್ ಪ್ರೊಸೀಜರ್ ಎಲ್ಲ ಫಾರ್ಮ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಒಮ್ಮೆ ವೆರಿಫಿಕೇಶನ್ ಆದ್ಮೇಲೆ ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ವೆರಿಫೈಡ್ ಕಾಪಿಯನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮ್ 5 ಇಂಟರ್ಮ್ ಆಕ್ಸಿಡೆಂಟ್ ರಿಪೋರ್ಟ್ ಕೂಡ ಇಲ್ಲಿ ಸಬ್ಮಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ವಿಕ್ಟಿಮ್ ಫಾರ್ಮ್. ಇದನ್ನು ಕೂಡ ವಿದಿನ್ 60 ಡೇಸ್ ಒಳಗಡೆ ಇನ್ಶೂರೆನ್ಸ್ ಕಾಪಿಯನ್ನು SMS ಅಲ್ಲಿ ಸಬ್ಮಿಟ್ ಮಾಡಿ. ಸೊ ಇದನ್ನು ನೆಕ್ಸ್ಟ್ ಪ್ರೊಸೆಸ್ ಮಾಡೋ ಮುಂಚೆ ನಾವು ಡೀಟೇಲ್ಸನ್ನು ಫಸ್ಟ್ ಈಗಾಗಲೇ ಕಂಪ್ಲೀಟ್ ಮಾಡೋಣ. ಸೊ ಪ್ಯಾಸೆಂಜರ್ ಡೀಟೇಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ನಾವು ವೆಹಿಕಲ್ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ನೇಮ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಒನ್ಸ್ ನೇಮ್ ಸೆಲೆಕ್ಟ್ ಆದಮೇಲೆ ಎಂಟರ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಬಟ್ ಅಡಿಷನಲ್ ಡೀಟೇಲ್ಸ್ ಸಜೆಸ್ ಎಂಪ್ಲಾಯ್ಡ್ ಆರ್ ನಾಟ್ ಅಂತ ಇದ್ರೆ ಅದನ್ನ ಇಲ್ಲಿ ಎಸ್ ನೋ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಮಂತ್ಲಿ ಇನ್ಕಮ್. ಆ ಮಂತ್ಲಿ ಇನ್ಕಮ್ ಏನಿದೆ ಪ್ಯಾಸೆಂಜರ್ದು ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಅವ್ರ ಇನ್ಕಮ್ ಎಂಟ್ರಿ ಆದ್ಮೇಲೆ ಅವರು ಇನ್ಕಮ್ ಟ್ಯಾಕ್ಸಿಗೆ ಅಸೆಸ್ ಆಗಿದ್ದಾರೆ ಇಲ್ಲೋ ಅನ್ನೋದನ್ನ ಕೂಡ ನಾವಿಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಇಂಜರಿ ಟೈಪ್. ಅದು ಆಟೋಮೆಟಿಕಲಿ ಫೆಚ್ ಆಗುತ್ತೆ ಫ್ರಮ್ ಐರೈಡ್. ನಾವು ನೆಕ್ಸ್ಟ್ ಡಾಕ್ಟರ್ ನೇಮ್ ಅಂಡ್ ಅವ್ರ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಎಂಟರ್ ಮಾಡಬೇಕು. ಸೊ ಅವ್ರ ಹೆಸರು ಅಂಡ್ ಅವ್ರ ರಿಜಿಸ್ಟರ್ ನಂಬರ್. ನೆಕ್ಸ್ಟ್ ಬರುತ್ತೆ ನೇಮ್ ಆಫ್ ದ ಹಾಸ್ಪಿಟಲ್ ಅಂಡ್ ಹಾಸ್ಪಿಟಲ್ ಅಡ್ರೆಸ್. ಸೊ ಹಾಸ್ಪಿಟಲ್ ಹೆಸರು ಏನು ಅಂಡ್ ಅವ್ರ ಅಡ್ರೆಸ್ ಲೊಕೇಶನ್ ಎಲ್ಲಿ ಬರುತ್ತೆ ಹಾಸ್ಪಿಟಲ್ದು ಅದನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ಸೊ ಇದೆಲ್ಲ ಎಂಟ್ರಿ ಮಾಡಿದ್ಮೇಲೆ ಅವ್ರ ಪೀರಿಯಡ್ ಆಫ್ ಹಾಸ್ಪಿಟಲೈಸೇಷನ್, ಅವರು ಯಾವ ಟೈಮ್ ಆಗಿರ್ಬೋದು, ಡೇಸ್ ಆಗಿರ್ಬೋದು, ಮಂತ್ಸ್ ಆಗಿರ್ಬೋದು, ಸೊ ಆ ಪೀರಿಯಡನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ಅದಾದ್ಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ಟೇಕನ್ ಬೈ ದ ಇಂಜರಿ. ಸೊ ಯಾವ ಟ್ರೀಟ್ಮೆಂಟ್ ಅನ್ನ ಅವರು ತಗೊಂಡಿದ್ದಾರೆ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಲ್ಲಿ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕು ಅವ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ನೆಕ್ಸ್ಟ್ ಬರುತ್ತೆ ನೇಚರ್ ಅಂಡ್ ಡಿಸ್ಕ್ರಿಪ್ಷನ್ ಆಫ್ ದ ಇಂಜರಿ. ಸೊ ಇಂಜರಿ ಯಾವ ಟೈಪ್ ಆಗಿದೆ, ಯಾವ ಪಾರ್ಟ್ ಆಫ್ ದ ಬಾಡಿಗೆ ಆಗಿದೆ, ಯಾವ ಥರ ಇದೆ ಅದನ್ನ ಡಿಸ್ಕ್ರಿಪ್ಷನ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಸರ್ಜರಿ ಅಂಡರ್ಗಾನ್. ಅವ್ರು ಏನಾದರೂ ಸರ್ಜರಿ ಆಗಿದೆ ಇಲ್ಲ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಪರ್ಮನೆಂಟ್ ಡಿಸಬಿಲಿಟೀಸ್ ಯಾವುದಾದ್ರೂ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಎಸ್ ಅಂತ ಮೆನ್ಷನ್ ಮಾಡಬೇಕು. ಎಕ್ಸ್ಪೆಂಡಿಚರ್ ಏನು ಬಂದಿದೆ ಟ್ರೀಟ್ಮೆಂಟ್ ಮೇಲೆ ಆ ಎಕ್ಸ್ಪೆಂಡಿಚರ್ ಅಮೌಂಟ್ ಇಲ್ಲಿ ಎಂಟ್ರಿ ಮಾಡಬೇಕು. ಇನ್ ಕೇಸ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆದರೆ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಕೂಡ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಎಕ್ಸ್ಪೆಂಡಿಚರ್ ಕನ್ವೇಯನ್ಸ್, ಸ್ಪೆಷಲ್ ಡೈಟ್ ಮತ್ತು ಅಟೆಂಡೆಂಟ್ ಮೇಲೆ ಏನಿದೆ ಆ ಎಕ್ಸ್ಪೆಂಡಿಚರ್ ಇಲ್ಲಿ ಎಂಟ್ರಿ ಮಾಡಿ. ಆ್ಯಂಡ್ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ ಅವ್ರದ್ದು ಲಾಸ್ ಆಫ್ ಇನ್ಕಮ್ ಯಾವ ಥರ ಆಗಿದೆ ಆ ಅಮೌಂಟನ್ನು ಕೂಡ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಆಕ್ಸಿಡೆಂಟಿಂದ ಅವ್ರ ಎರ್ನಿಂಗ್ ಕೆಪಾಸಿಟಿಗೆ ಯಾವ ಥರ ಎಫೆಕ್ಟ್ ಆಗಿದೆ ಆ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಿ. ಅದು ಬಿಟ್ಟು ಮತ್ತೇನಾದರೂ ಡ್ಯಾಮೇಜ್ ಆರ್ ಲಾಸ್ ಇದ್ರೆ ಅದರ ಅಮೌಂಟನ್ನು ಕೂಡ ಎಂಟರ್ ಮಾಡಿ. ಏನಾದರೂ ರಿಯಂಬರ್ಸ್ಮೆಂಟ್ ಮಾಡ್ಕೊಂಡಿದ್ರೆ ಮೆಡಿಕಲ್ ಎಕ್ಸ್ಪೆನ್ಸ್ ಇದ್ದು ಅದು ಎಸ್ ನೋ ಅಂತ ಮೆನ್ಷನ್ ಮಾಡಬೇಕು. ಡ್ಯಾಮೇಜ್ ಟು ಪ್ರಾಪರ್ಟಿ ಅವ್ರು ಯಾವ್ದಾದ್ರು ವ್ಯಾಲ್ಯೂ ಲಾಸ್ ಆಗಿದೆ ಅದರ ಅಮೌಂಟ್ ಇಲ್ಲಿ ಎಂಟರ್ ಮಾಡಬೇಕು. ಸೊ ಕಂಪೆನ್ಸೇಷನ್ ಕ್ಲೇಮ್ ಏನಿದೆ ಅದು ಆಟೋಮೆಟಿಕ್ಲಿ ಇಲ್ಲೇ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಿಮ್ಮೆಲ್ಲ ಕಂಪೆನ್ಸೇಷನ್ ಎಷ್ಟು ಬರಬೇಕು ಅನ್ನೋದನ್ನ ನೀವು ಹಾಕಿರೋ ಮಾಹಿತಿ ಮೇಲೆ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇದನ್ನ ಬಿಟ್ಕೊಂಡು ನಿಮ್ಮ ಹತ್ರ ಏನಾದರೂ ಬೇರೆ ಇನ್ಫಾರ್ಮೇಷನ್ ಅವೈಲೇಬಲ್ ಇದ್ದರೆ ಆ ಇನ್ಫಾರ್ಮೇಷನ್ ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕು. ಸೊ ಇದೆಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿ ಅದನ್ನು ವೆರಿಫೈ ಮಾಡಿಕೊಂಡು ಸೇವ್ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡಾರ್ಕ್ ಪ್ಯಾಸೆಂಜರ್ ಡೀಟೇಲ್ಸ್ ಇಲ್ಲೇ ಸೇವ್ ಆಗುತ್ತೆ. ಸೊ ಅದೇನಾದರೂ ಫ್ಯಾಮಿಲಿ ಆ್ಯಂಡ್ ಚೈಲ್ಡ್ ಇದೆ ಅದನ್ನು ಕೂಡ ನೀವು ಆ್ಯಡ್ ಮಾಡಬೇಕು. ಸೊ ಈ ಥರ ಕಂಪ್ಲೀಟೆಡ್. ನೆಕ್ಸ್ಟ್ ಬರುತ್ತೆ ಪೆಡಿಸ್ಟ್ರಿಯನ್. ಸೊ ಪೆಡಿಸ್ಟ್ರಿಯನ್ ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ನಾವು ವೆಹಿಕಲ್ ನಂಬರ್ ಅನ್ನ ಫಸ್ಟ್ ಸಿಲೆಕ್ಟ್ ಮಾಡಿಕೊಂಡು ಆಮೇಲೆ ನೇಮ್ ಯಾರ್ದಿರುತ್ತೆ ಅದನ್ನು ಕೂಡ ಇಲ್ಲಿ ನೀವು ಸಿಲೆಕ್ಟ್ ಮಾಡಬೇಕು. ಸೊ ಅದೆಲ್ಲ ಸಿಲೆಕ್ಟ್ ಮಾಡಿದ್ಮೇಲೆ ಎಂಟರ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ದೆನ್ ನೆಕ್ಸ್ಟ್ ಅಡಿಷನಲ್ ಲೈಕ್ ಎಂಪ್ಲಾಯ್ಡ್ ಆರ್ ನಾಟ್, ಆಮೇಲೆ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಎಂಪ್ಲಾಯರ್ ಏನಿದೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ನೇಮ್ ಅಂಡ್ ಅಡ್ರೆಸ್ ಎಂಟರ್ ಮಾಡಿದ್ಮೇಲೆ ಅವ್ರ ಮಂತ್ಲಿ ಇನ್ಕಮ್ ಯಾವ ಥರ ಇದೆ ಪೆಡಿಸ್ಟ್ರಿಯನ್ದು ಆ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು.
ಸೊ ನೆಕ್ಸ್ಟ್ ಆಫ್ಟರ್ ದ ಎಂಟ್ರಿ ಆಫ್ ದ ಮಂತ್ಲಿ ಇನ್ಕಮ್, ನೀವು ನೆಕ್ಸ್ಟ್ ಬರುತ್ತೆ ನಮ್ಮ ಕ್ವೆಶನ್, ವೆದರ್ ದ ಇಂಜರ್ಡ್ ವಾಸ್ ಅಸೆಸ್ ಟು ಇನ್ಕಮ್ ಟ್ಯಾಕ್ಸ್ ಅಂತ. ಸೊ ಇಲ್ಲಿ ಪೆಡಿಸ್ಟ್ರಿಯನ್ ಅವರು ಮಂತ್ಲಿ ಇನ್ಕಮ್ ಬೇಸಿಸ್ ಮೇಲೆ ಅಥವಾ ಅವರು ಅರ್ನ್ ಮಾಡೋ ಕೆಪಾಸಿಟಿ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ಗೆ ಅಪ್ಲಿಕೇಬಲ್ ಆಗ್ತಾರೆ ಇಲ್ಲೋ ಅನ್ನೋದನ್ನ ಕೇಳಿದ್ರು. ಸೊ ಇನ್ ಕೇಸ್ ಅವ್ರು ಅಪ್ಲಿಕೇಬಲ್ ಆದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಬಹುದು, ಎಲ್ಸ್ ನೀವು ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬರುತ್ತೆ ಇಂಜರಿ ಟೈಪ್, ಅದು ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಆಫ್ಟರ್ ದ್ಯಾಟ್ ಡಾಕ್ಟರ್ಸ್ ನೇಮ್, ಅವ್ರ ಹೆಸರೇನು, ಡಾಕ್ಟರ್ ಟ್ರೀಟ್ ಮಾಡೋ ಡಾಕ್ಟರ್ ಹೆಸರು ಮತ್ತು ಅವ್ರ ರಿಜಿಸ್ಟರ್ ನಂಬರ್, ಆಮೇಲೆ ಹಾಸ್ಪಿಟಲ್ ಹೆಸರು ಮತ್ತು ಅಡ್ರೆಸ್ ಆಫ್ ದ ಹಾಸ್ಪಿಟಲ್, ಲೊಕೇಶನ್ ಆಫ್ ಹಾಸ್ಪಿಟಲ್ ಏನಿದೆ ಅದು ಎಂಟರ್ ಮಾಡಬೇಕು. ಸೊ ಇದು ನೆಕ್ಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಇಷ್ಟು ಹಾಕಿದ್ಮೇಲೆ ಟ್ರೀಟ್ಮೆಂಟ್ ಯಾವ ಥರ ತೊಗೊಂಡಿದ್ದಾರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಏನು ತೊಗೊಂಡಿದ್ದಾರೆ ಇಂಜರ್ಡು, ಆ ಡಿಸ್ಕ್ರಿಪ್ಷನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಈ ಥರ ಅವ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಮತ್ತು ಇಂಜರಿ ಆಗಿದೆಯಲ್ಲ ಇಂಜರಿ ನೇಚರ್ ಆ್ಯಂಡ್ ಅದು ಡಿಸ್ಕ್ರಿಪ್ಷನ್ ಯಾವ ಥರ ಆಗಿದೆ ಇಂಜರಿ ಕೂಡ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನೀವು ಕೊಡಬೇಕು. ಸೊ ಇದಾದಮೇಲೆ ಪೀರಿಯಡ್ ಆಫ್ ಹಾಸ್ಪಿಟಲೈಸೇಷನ್, ಸೊ ಯಾವ ಕಾಲದವರೆಗೆ ಅವ್ರು ಹಾಸ್ಪಿಟಲೈಸ್ಡ್ ಇದ್ರು ಅನ್ನೋದನ್ನ ಇಲ್ಲಿ ಬರಬೇಕು, ಡೇಸ್, ಮಂತ್ಸ್ ಆರ್ ಇಯರ್ಸ್. ಸೊ ಇಫ್ ಸರ್ಜರಿ ಏನಾದರೂ ಆಗಿದೆಯೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ, ಇಫ್ ಆಗಿದ್ರೆ ಎಸ್ ಅಂತ ಹೇಳಬೇಕು, ಇಲ್ಲಾಂದ್ರೆ ನೋ. ದೆನ್ ಅವ್ರ ಪರ್ಮನೆಂಟ್ ಡಿಸಬಿಲಿಟಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇಲ್ಲಿ ಎಸ್ ನೋ ಅಂತ ಮೆನ್ಷನ್ ಮಾಡಬೇಕು. ಎಕ್ಸ್ಪೆಂಡಿಚರ್ ಎಷ್ಟು ಬಂದಿದೆ ಟ್ರೀಟ್ಮೆಂಟ್ ಮೇಲೆ ಅದನ್ನ ಇಲ್ಲಿ ಅಮೌಂಟ್ ಎಂಟರ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆದರೆ ಅದು ಎಷ್ಟು ಖರ್ಚು ಬರುತ್ತೆ ಅದು ಟ್ರೀಟ್ಮೆಂಟ್ ಅಮೌಂಟ್ ಕೂಡ ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಕನ್ವೇನ್ಸ್, ಸ್ಪೆಷಲ್ ಡಯಟ್, ಅಟೆಂಡೆನ್ಸ್ ಚಾರ್ಜಸ್ ಯಾವ ಥರ ಇದೆ ಅದನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ಸೊ ಆಕ್ಸಿಡೆಂಟ್ ಇಂದ ಲಾಸ್ ಆಫ್ ಇನ್ಕಮ್ ಏನಾಗಿದೆ ಮತ್ತು ಅರ್ನಿಂಗ್ ಕೆಪಾಸಿಟಿಗೆ ಲಾಸ್ ಆಗಿದೆ ಅವೆರಡೂ ಕೂಡ ಇಲ್ಲಿ ನೀವು ಅಮೌಂಟ್ ಎಂಟರ್ ಮಾಡಬೇಕು. ಇದು ಬಿಟ್ಟು ಯಾವುದಾದ್ರೂ ಲಾಸ್ ಆರ್ ಡ್ಯಾಮೇಜ್ ಆಗಿದ್ರೆ ಆ ಎಸ್ಟಿಮೇಟೆಡ್ ಅಮೌಂಟ್, ಆ್ಯಂಡ್ ದೆನ್ ಏನಾದರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ರಿಯಂಬರ್ಸ್ ಮಾಡಿದ್ರೆ ಅದನ್ನ ಎಸ್ ಅಂತ ಕ್ಲಿಕ್ ಮಾಡಿ. ಡ್ಯಾಮೇಜ್ ಟು ಪ್ರಾಪರ್ಟಿ ಆರ್ ಲಾಸ್ ಆಫ್ ವ್ಯಾಲ್ಯೂ ಆಗಿದ್ರೆ ಅದ್ರ ಅಮೌಂಟು. ಸೊ ಇದರೆಲ್ಲ ಅಮೌಂಟ್ ಎಂಟ್ರಿ ಮಾಡಿದ್ಮೇಲೆ ಕಂಪನ್ಸೇಷನ್ ಕ್ಲೇಮ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇದನ್ನ ಬಿಟ್ಕೊಡೋದ್ರೆ ಮಾತ್ರ ಏನಾದರೂ ಅಡಿಷನಲ್ ಇನ್ಫಾರ್ಮೇಷನ್ ಕೂಡ ಇದೆ, ಅದನ್ನು ಕೂಡ ನೀವೆಲ್ಲ ಇನ್ಫಾರ್ಮೇಷನ್ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ ಎಲ್ಲ ಮಾಹಿತಿಯನ್ನು ವೆರಿಫೈ ಮಾಡಿಕೊಂಡು ನೀವು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಪೆಡಿಸ್ಟ್ರಿಯನ್ ಡೀಟೇಲ್ಸ್ ನಿಮಗೆ ಸೇವ್ ಆಗುತ್ತೆ. ಪೆಡಿಸ್ಟ್ರಿಯನ್ ಫ್ಯಾಮಿಲಿ ಇದ್ರೆ ಆಡ್ ಫ್ಯಾಮಿಲಿ ಆ್ಯಂಡ್ ಚೈಲ್ಡ್ ಇದ್ರೆ ಆಡ್ ಚೈಲ್ಡ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಅದನ್ನು ಕೂಡ ಎಂಟರ್ ಮಾಡಿ. ಸೊ ಈ ಥರ ಎಲ್ಲ ಬ್ಲಾಕ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ರಿಪೋರ್ಟ್ಸ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಫರ್ದರ್ ರಿಪೋರ್ಟ್ಸ್ ಅನ್ನ ಸಬ್ಮಿಷನ್ ಕಂಪ್ಲೀಟ್ ಮಾಡೋದು. ಸೊ ನಮ್ಮ ನೆಕ್ಸ್ಟ್ ಫಾರ್ಮ್ ಬರುತ್ತೆ ವಿಕ್ಟಿಮ್ ಫಾರ್ಮ್. ಇದನ್ನ ವಿದಿನ್ 60 ಡೇಸ್ ಆಫ್ ದ ಆಕ್ಸಿಡೆಂಟ್ ಅಲ್ಲಿ ಇನ್ಶೂರೆನ್ಸ್ ಕಂಪನಿ ಮತ್ತು SLS ಗೆ ಸಬ್ಮಿಟ್ ಮಾಡಬೇಕು. ಸೊ ಇಲ್ಲಿ ನಾವು ಪ್ರೊಸೆಸ್ ಅಂತ ಕ್ಲಿಕ್ ಮಾಡಿ ನಾವು ಫಸ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಲೈಕ್ ಪ್ರೂಫ್ ಆಫ್ ಏಜ್ ಆಗಿರ್ಬೋದು, ಪ್ರೂಫ್ ಆಫ್ ಆಕ್ಯುಪೇಷನ್, ಅವ್ರ ಲೀಗಲ್ ರಿಪ್ರೆಸೆಂಟೇಟಿವ್, ಟ್ರೀಟ್ಮೆಂಟ್ ಮೆಡಿಕಲ್ ರೆಕಾರ್ಡ್, ಬ್ಯಾಂಕ್ ಅಕೌಂಟ್ ಆಫ್ ದ ರಿಪ್ರೆಸೆಂಟೇಟಿವ್, ಪ್ರೂಫ್ ಆಫ್ ದ ರಿಯಂಬರ್ಸ್ಮೆಂಟ್, ಎನಿ ಅದರ್ ಡಾಕ್ಯುಮೆಂಟ್. ನೆಕ್ಸ್ಟ್ ಬರುತ್ತೆ ಇಂಪಾರ್ಟೆಂಟ್ ಮಲ್ಟಿಪಲ್ ಆಂಗಲ್ ಆಫ್ ದ ಫೋಟೋಗ್ರಾಫ್ಸ್ ಆಫ್ ದ ಇಂಜರ್ಡ್. ಸೊ ಅದನ್ನು ಕೂಡ ಮೋಸ್ಟ್ ನೆಸೆಸರಿ ಅದನ್ನ ಹಾಕಲೇಬೇಕು. ಸೊ ಫಸ್ಟ್ ವಿಕ್ಟಿಮ್ ಡೀಟೇಲ್ಸ್ ಅನ್ನ ನಾವು ಇಲ್ಲಿ ಹಾಕ್ತೀವಿ ವಿತ್ ದೇರ್ ಮಲ್ಟಿಪಲ್ ಆಂಗಲ್ಸ್ ಆಫ್ ದ ಇಂಜರ್ಡ್. ಸೊ ಆ ಇಮೇಜಸ್ ಅನ್ನ ಫಸ್ಟ್ ನಾವಿಲ್ಲಿ ಅಪ್ಲೋಡ್ ಮಾಡ್ತೀವಿ. ಅವೈಲೇಬಲ್ ಫೈಲ್ಸ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ನಾವು ಬರುತ್ತೆ ನೆಕ್ಸ್ಟ್ ವಿಕ್ಟಿಮ್ ಡೀಟೇಲ್ಸ್. ಅದನ್ನ ಫಸ್ಟ್ ಎಂಟರ್ ಡೀಟೇಲ್ಸ್ ಅನ್ನ ನಾವು ಇಲ್ಲಿ ಜನರೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಫಾರ್ಮ್ ಅಲ್ಲಿ ಜನರೇಟ್ ಮಾಡಬೇಕು. ದೆನ್ ಜನರೇಟೆಡ್ ಮಾಹಿತಿಯನ್ನು ವೆರಿಫೈ ಮಾಡಿಕೊಂಡು ಸೈನ್ ಮಾಡಿ ಇದನ್ನ ಅಪ್ಲೋಡ್ ಮಾಡಬೇಕು. ಸೊ ಫಸ್ಟ್ ವೆರಿಫಿಕೇಶನ್ ಆಗಬೇಕು, ದೆನ್ ವೆರಿಫೈಡ್ ಡಾಕ್ಯುಮೆಂಟ್ ಅನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಡೀಟೇಲ್ಸ್ ಎಲ್ಲ ವೆರಿಫೈ ಆದ್ಮೇಲೆ ಅದ್ರ ಮೇಲೆ ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈಲ್ ಚೂಸ್ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ರೆ ನೆಕ್ಸ್ಟ್ ವಿಕ್ಟಿಮ್ ಫಾರ್ಮ್ ಅನ್ನ ನಾವು ಸಿಮಿಲರ್ ವೇಸಲ್ಲಿ ಮಲ್ಟಿಪಲ್ ಆಂಗಲ್ ಇಂದ ಇಂಜರಿ ಏನಾಗಿದೆಯಲ್ಲ ಆ ಫೋಟೋಸ್ ಸೊ ಮಲ್ಟಿಪಲ್ ಆಂಗಲ್ ಫೋಟೋಸ್ ಅನ್ನ ನಾವು ಫೈಲ್ಸ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡೋಣ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿಕೊಂಡು ಜನರೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಅಪ್ಲೋಡ್ ಜನರೇಟೆಡ್ ಫಾರ್ಮ್ ವೆರಿಫೈಡ್ ಫಾರ್ಮ್ ಅನ್ನ ಅಪ್ಲೋಡ್ ಮಾಡೋಣ. ಸೊ ಒನ್ಸ್ ಅದೆಲ್ಲ ಆಗಿದ್ಮೇಲೆ ಈ ಫಾರ್ಮ್ ಕೂಡ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೊ
ಒನ್ಸ್ ನೀವು ಇದೆಲ್ಲ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ನಿಮ್ಮ ವಿಕ್ಟಿಮ್ ಫಾರ್ಮ್ ಕೂಡ ಇಲ್ಲಿ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಇನ್ ಕೇಸ್ ಆಫ್ ಎನಿ ಮೈನರ್ ಚೈಲ್ಡ್ ಇನ್ವಾಲ್ವ್ ಅಂದರೆ ಆ ಫಾರ್ಮ್ 6 ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಪ್ರೊಸೆಸ್ ಅಂತ ಸಬ್ಮಿಟ್ ಮಾಡಬೇಕು. ಅಪ್ಲಿಕೇಬಲ್ ಎಲ್ಲ ಮಾಡಿ ಇದನ್ನು ಕ್ಲಿಯರ್ ಮಾಡಬೇಕು. ಅದು ನೆಕ್ಸ್ಟ್ ಬರುತ್ತೆ ಡೀಟೇಲ್ ಆಕ್ಸಿಡೆಂಟ್ ರಿಪೋರ್ಟ್. ಬಟ್ ಬಿಫೋರ್ ದ್ಯಾಟ್ ನಾವು ಇಲ್ಲಿ ಫಸ್ಟ್ ಫಾರ್ಮ್ 8 ಆ್ಯಂಡ್ ಫಾರ್ಮ್ 9 ಫಸ್ಟ್ ಬರುತ್ತೆ ಸೈಟ್ ಪ್ಲಾನ್. ಸೊ ಇದನ್ನು 90 ಡೇಸ್ ಆಫ್ ಆಕ್ಸಿಡೆಂಟ್ ಆಲ್ರೆಡಿ ಸಬ್ಮಿಟ್ ಮಾಡಬೇಕು. ಇದನ್ನು ಕೂಡ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಜನರೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫೈಲ್ ಓಪನ್ ಆಗುತ್ತೆ. ಅದನ್ನು ಕೂಡ ವೆರಿಫೈ ಮಾಡಿಕೊಂಡು ನೀವು ಸೈನ್ ಇನ್ ಸೀಲ್ ತೊಗೊಂಡ್ರೆ ಅದನ್ನ ವೆರಿಫೈಡ್ ಕಾಪಿನ ನೀವು ಅಪ್ಲೋಡ್ ಮಾಡಬೇಕು. ಸೊ ಇದೆಲ್ಲ ಒಮ್ಮೆ ವೆರಿಫಿಕೇಶನ್ ಆದಮೇಲೆ ಇದನ್ನ ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈಡ್ ಕಾಪಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಒನ್ಸ್ ಇದೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮ್ 8 ಕೂಡ ಸಬ್ಮಿಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಫಾರ್ಮ್ 9. ಸೊ ಫಾರ್ಮ್ 9 ಅಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಷನ್ ಇದನ್ನು ಕೂಡ ಕ್ಲೀನ್ಸ್ ಟ್ರಿಬ್ಯುನಲ್ ಅಂಡ್ ದಾರಿಗೆ ಒಂದು 90 ಡೇಸ್ ಸಬ್ಮಿಟ್ ಆಗುತ್ತೆ. ಸೊ MIR ಏನು ಅಪ್ಲೋಡ್ ಮಾಡಿರ್ತಾರೆ ಆ MIR ನೋಡಿ ಚೆಕ್ ಮಾಡಿ ವೆರಿಫೈ ಮಾಡ್ಕೋಬೇಕು. ಅದನ್ನು ಸೇವ್ ಮಾಡಿ ಇಟ್ಕೋಬೇಕು ಫಾರ್ ಫರ್ದರ್ ರೆಫರೆನ್ಸಸ್ ಅಂತ. ಸೊ MIR ಅನ್ನ ಸೇವ್ ಮಾಡಿ ಅದನ್ನೆಲ್ಲ ಡೀಟೇಲ್ಸ್ ಒಮ್ಮೆ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಡೇಟಾನ ನೀವು ಇದನ್ನ ಪ್ರಿಂಟ್ ಕೂಡ ತಗೊಂಡು ಇದನ್ನ ನಿಮ್ಮ ಫೈಲಿಗೆ ಅಟ್ಯಾಚ್ ಮಾಡಿಡ್ಬೋದು ಫಾರ್ ಫರ್ದರ್ ರೆಫರೆನ್ಸಸ್. ಸೊ ಇಲ್ಲಿ ಡೌನ್ಲೋಡ್ ಮಾಡಿ ಈ ಥರ ಸೇವ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಡೌನ್ಲೋಡ್ ಮಾಡಿ ಸೇವ್ ಮಾಡಿಕೊಂಡು ಆ್ಯಂಡ್ ದೆನ್ ಪ್ರಿಂಟ್ ಕೂಡ ತೆಗೆದು ಇದನ್ನ ಫರ್ದರ್ ರೆಫರೆನ್ಸ್ಗೆ ನೀವು ಅಟ್ಯಾಚ್ ಮಾಡಿ ಹಾಕಿರೋ ಡೀಟೇಲ್ಸ್ ಚೆಕ್ ಮಾಡ್ಕೋಬೇಕು. MIR ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸಬ್ಮಿಟ್ ಅಂತ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮ್ 9 ಸಬ್ಮಿಷನ್ ಕೂಡ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ನೆಕ್ಸ್ಟ್ ಬರುತ್ತೆ ಲಾಸ್ಟ್ ಫಾರ್ಮ್ ಡೀಟೇಲ್ ಆಕ್ಸಿಡೆಂಟ್ ರಿಪೋರ್ಟ್. ಇದು ಕೂಡ 90 ಡೇಸ್ ಒಳಗಡೆ ಪ್ರೋಸೆಸ್ ಆಗಬೇಕು. ಇಲ್ಲಿ ನೀವು ನೋಡ್ಬೋದು ಜನರೇಟ್ ಅಂತ ಇದೆ. ಬಿಫೋರ್ ದ್ಯಾಟ್ ಫಾರ್ಮ್ 133 ಅನ್ನು ನಾವು ಜನರೇಟ್ ಮಾಡ್ಕೊಳ್ಳೋಣ. ಸೊ ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ನೀವು ಫಾರ್ಮ್ 133 ಡೌನ್ಲೋಡೆಡ್ ಕಾಪಿನ ನೋಡ್ಬೋದು. ಸೊ ಅದನ್ನು ಫಸ್ಟ್ ಸೇವ್ ಮಾಡ್ಕೋಬೇಕು ಫಾರ್ಮ್ 133. ಸೊ ಆಫ್ಟರ್ ಸೇವ್ ಆದಮೇಲೆ ಅದನ್ನು ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ಡ್ ಆ್ಯಂಡ್ ವೆರಿಫೈಡ್ ಕಾಪಿ ಮೇಲೆ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾವು ಕಾಪಿಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ, ವೆರಿಫೈಡ್ ಕಾಪಿಯನ್ನು. ನೆಕ್ಸ್ಟ್ ಬರುತ್ತೆ ಜನರೇಟ್. ಸೊ ಅದು ಜನರೇಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇವಾಗಿನವರೆಗೆ ಹಾಕಿರೋ ಎಲ್ಲ ಡೀಟೇಲ್ಸ್ ಇಲ್ಲೇ ವೆರಿಫೈಡ್ ಡೀಟೇಲ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಇಲ್ಲೇ ಜನರೇಟ್ ಆಗುತ್ತೆ. ಎಲ್ಲ ಹಾಕಿರೋ ಫಾರ್ಮ್ಸ್ ಡೀಟೇಲ್ ಆಗಿರ್ಬೋದು, MIR AIR ಹಾಕಿರೋ ಹೈವೇಸ್ ಅಂಡ್ ರೋಡ್ ಡೀಟೇಲ್ಸ್ ಎಲ್ಲ ಮಾಹಿತಿ ನೀವು ಆಕ್ಸಿಡೆಂಟ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಅಲ್ಲಿ ನೋಡಬಹುದು. ಸೊ ಎಲ್ಲ ಹಾಕಿರೋ ಮಾಹಿತಿ ಒಮ್ಮೆ ನೀವು ವೆರಿಫೈ ಮಾಡಿಕೊಂಡು ದ ಸೇಮ್ ವೇ ಇದನ್ನು ವೆರಿಫೈಡ್ ಕಾಪಿನ ಮೇಲೆ ಅಪ್ಲೋಡ್ ಮಾಡಬೇಕು. ಸೊ ಅದನ್ನು ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಅಟ್ಯಾಚ್ ಕೂಡ ಮಾಡಿಟ್ಕೊಬೋದು ಫಾರ್ ಫರ್ದರ್ ರೆಫರೆನ್ಸಸ್. ಸೊ ಇದು ಒಂದು ಬಿಗ್ ಫೈಲ್ ಅಬೌಟ್ ದ ಹೋಲ್ ಡೀಟೇಲ್ ಆಕ್ಸಿಡೆಂಟ್ ರಿಪೋರ್ಟ್ ಇದೆ ಜನರೇಟ್ ಆಗುತ್ತೆ. ಸೊ ಒನ್ಸ್ ಆಲ್ ದ ಡೀಟೇಲ್ಸ್ ಆರ್ ವೆರಿಫೈಡ್, ಸೊ ವೆರಿಫೈಡ್ ಕಾಪಿನ ಮೇಲೆ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾವು ಅಪ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈಡ್ ಕಾಪಿನ ಇಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅಷ್ಟೆಲ್ಲ ಎಂಟ್ರಿ ಆ್ಯಂಡ್ ಅಪ್ಲೋಡಿಂಗ್ ಕಂಪ್ಲೀಟ್ ಆದಮೇಲೆ ನಾವು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾರ್ ರಿಪೋರ್ಟ್ ಕೂಡ ಇಲ್ಲಿ ಸಬ್ಮಿಟ್ ಆಗುತ್ತೆ ಸಕ್ಸಸ್ಫುಲ್. ಸೊ ಆಲ್ ದ ಫಾರ್ಮ್ಸ್ ಇಲ್ಲಿ ಸಬ್ಮಿಷನ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಎಲ್ಲ ಫಾರ್ಮ್ಸ್ ಎಂಟ್ರಿ ಆ್ಯಂಡ್ ಸಬ್ಮಿಷನ್ ಎಲ್ಲ ವೆರಿಫೈ ಆಗಿ ಸಬ್ಮಿಟೆಡ್ ಅಂತ ಇಲ್ಲಿ ಬರುತ್ತೆ.